ವಿನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ವೇ ಅನ್ನೋ ಒಂದು ಮಾತಿದೆ. ಆ ಮಾತಿನಂತೆ ಜೊತೆಗೆ ಗುಣಮಟ್ಟವೇ ಗುರಿ ಎನ್ನುವ ಒಂದು ಧ್ಯೇಯ ವಾಕ್ಯದೊಂದಿಗೆ RDC ಫೌಂಡೇಶನ್ ವತಿಯಿಂದ UPSC ತರಬೇತಿ ಕೇಂದ್ರ, ಕನ್ನಡದ ಹೆಮ್ಮೆಯ ಪುತ್ರ, ಶ್ರೇಷ್ಠ ಖ್ಯಾತ IPS ಅಧಿಕಾರಿ, ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿರುವಂತಹ ರವಿ ಡಿ ಚನ್ನನವರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಧರ್ಮಪತ್ನಿ ಡಾಕ್ಟರ್ ತ್ರಿವೇಣಿ ಚನ್ನನವರ್ ಅವರ ಸಾರಥ್ಯದಲ್ಲಿ ಇಂದು ಬೆಂಗಳೂರು ಮತ್ತು ಧಾರವಾಡ 2 ಕೇಂದ್ರಗಳಲ್ಲಿ UPSC ಎನ್ನುವ ತರಬೇತಿ ಸಂಸ್ಥೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ ಜನರ ಒಂದು ಕನಸನ್ನು ಸಾಕಾರಗೊಳಿಸುವ ಒಂದು ವೇದಿಕೆಯಾಗಿ ಹೊರಹೊಮ್ತಾ ಇದೆ. ಆ ವೇದಿಕೆಯ ಮುಖಾಂತರ 2019ರಿಂದ ಇಲ್ಲಿಯವರೆಗೂ ಪ್ರಸ್ತುತ 1 ವರ್ಷದಲ್ಲಿ ಸುಮಾರು 800ರಿಂದ 1000 ಜನರನ್ನು ಪ್ರೇರಣೆ ಮಾಡಿ ಅವರಿಗೆ ಅವರ ಸಾಧನೆಯ ಮೆಟ್ಟಿಲಾಗಿ ನಿಲ್ಲುವಂತೆ ಮಾಡಿದ್ದು UPSC ತರಬೇತಿ ಸಂಸ್ಥೆ. ನಿನ್ನೆ KSPಯಿಂದ ಪ್ರಕಟವಾಗಿರುವಂತಹ PSI ಸಿವಿಲ್ ಆಯ್ಕೆ ಪಟ್ಟಿಯಲ್ಲಿ UPSC ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಹೊಂದಿ ತಮ್ಮ ಸಾಧನೆಯ ಶಿಖರದ ಪ್ರಥಮವಾಗಿರುವಂತಹ ಮೆಟ್ಟಿಲನ್ನು ಹತ್ತಿರುವಂತಹ 4 ಯುವ ರತ್ನರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಎಲ್ಲರಿಗೆ RDC ಫೌಂಡೇಶನ್ನ UPSC ತರಬೇತಿ ಕೇಂದ್ರದ ವತಿಯಿಂದ ಹಾಗೂ ಇವರೆಲ್ಲರ ಮಾರ್ಗದರ್ಶಕರಾಗಿರುವಂತಹ IPS ಅಧಿಕಾರಿ ರವಿ ಚನ್ನನವರ್ ಸರ್ ಹಾಗೂ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವರ ಸಾರಥ್ಯದಿಂದ ಮೂಡಿಬಂದಿರುವಂಥ ಈ ತರಬೇತಿ ಸಂಸ್ಥೆಯಿಂದ ಇವರ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತೀವಿ. ಸಾಧನೆಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಎಷ್ಟು ಇದ್ರೂ ಅದು ನಮಗೆ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಸಾಧಿಸಬೇಕೆನ್ನುವ ದೃಢ ನಿಶ್ಚಯ, ಆ ಆತ್ಮವಿಶ್ವಾಸ ಹೊಂದಿದ್ರೆ ಸಾಧನೆಯ ಹಾದಿಯಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ತಂತಾನೇ ಸಿಕ್ಕುತ್ತೆ. ಅಂತಹ ಸಾಧನೆಯ ಹಾದಿಯಲ್ಲಿ ಅವಿರತವಾಗಿ ಪರಿಶ್ರಮವನ್ನು ಪಟ್ಟು ತಮ್ಮ ಮನೆ, ತಮ್ಮ ಊರು, ಆ ಗ್ರಾಮೀಣ ಪ್ರದೇಶದ ಸೊಗಡನ್ನು ಇಟ್ಕೊಂಡು ವಿದ್ಯಾಕಾಶಿ ಅಂತಾನೆ ಕರೆಸ್ಕೊಳ್ಳುವ ಧಾರವಾಡಕ್ಕೆ ಬಂದು ರವಿ ಚನ್ನನವರ್ ಇವರ ಮಾರ್ಗದರ್ಶನದಲ್ಲಿ ಮೂಡಿ ಬರ್ತಾ ಇರುವಂತಹ UPSC ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಇವತ್ತು ಸಾಧನೆಯನ್ನು ಮಾಡಿರುವಂತಹ 4 ಜನರಲ್ಲಿ ಮೊದಲನೇದಾಗಿ ನಾನು ಭಾರತಿ ಕುರಿ ಅವರನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಭಾರತಿ ಮೇಡಮ್, ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ತುಂಬ ಹೃದಯವಂತ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್, ತಮ್ಮ ಪರಿಚಯವನ್ನು ಹೇಳ್ಕೊಡ್ತೀರಾ? ಓಕೆ ಮ್ಯಾಮ್, ಖಂಡಿತ. ನನ್ನ ಹೆಸರು ಭಾರತಿ ಕುರಿ ಅಂತ. ನನ್ನ ತಂದೆ ಹೆಸರು ಬಸಪ್ಪ ಕುರಿ, ತಾಯಿ ರುಕ್ಮಿಣಿ ಕುರಿ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹರುಗೆರೆ ಎಂಬ ಗ್ರಾಮದಿಂದ ಬಂದಿದ್ದು. ನನ್ನ ಪದವಿ ಶಿಕ್ಷಣವನ್ನು SVS ಕಾಲೇಜ್ ಹರುಗೆರೆಯಲ್ಲಿ ಮುಗಿಸಿದ್ದು. ಆ ನಂತರ 2016ರಲ್ಲಿ ನಾನು ಪೊಲೀಸ್ ಇಲಾಖೆಗೆ ಮಹಿಳಾ ಪೊಲೀಸ್ ಆಗಿ ನೇಮಕಗೊಂಡೆ. ಅಲ್ಲಿಂದ ಕಂಟಿನ್ಯೂ ಆಗಿ ಸ್ಟಡಿ ಮುಂದಿಟ್ಟುಕೊಂಡು ಇವಾಗ ನಿನ್ನೆ ಬಿಡುಗಡೆಯುವಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಸೆಲೆಕ್ಷನ್ ಆಗಿರುತ್ತೇನೆ. ಇದಕ್ಕೆ ನನಗೆ ತುಂಬ ಖುಷಿ ಅನಿಸಿರುತ್ತೆ. ಧನ್ಯವಾದಗಳು ಮೇಡಮ್. ಜೊತೆಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜೂರಿಲಾಲ್ ನಾಯಕ್ ಅವರು. ಜೂರಿಲಾಲ್ ನಾಯಕ್ ಅವರ 1 ವರ್ಷದ ಪಯಣ ಹೇಗಿದೆ ಅನ್ನೋದು ಅದು ಒಂದು ಸಕ್ಸಸ್ ಸ್ಟೋರಿ ಅಂತಲೇ ಹೇಳ್ಬೋದು. ಆ ಸಕ್ಸಸ್ ಸ್ಟೋರಿಯಕ್ಕಿಂತ ಮುಂಚೆ ಅವರ ಪರಿಚಯ ನಮ್ಮೆಲ್ಲರಿಗೂ ಆಗಲಿ. ಜೂರಿಲಾಲ್, ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ಖಂಡಿತ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೂರಿಲಾಲ್ ನಾಯಕ್ ಅಂತೇಳಿ. ಸೊ ನಾನು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡ ಎಂಬ ಬಂಜಾರ್ ಗ್ರಾಮಕ್ಕೆ ಸೇರಿದ ವ್ಯಕ್ತಿಯಾಗಿರುತ್ತೇನೆ. ಸೊ ನನ್ನ ತಂದೆಯ ಹೆಸರು ಸೈನಾ ನಾಯಕ್ ಅಂತೇಳಿ, ತಾಯಿ ಲಕ್ಷ್ಮೀಬಾಯಿ ಅಂತ. ಸೊ ಇವರು ಫಾರ್ಮಿಂಗ್ ಮಾಡ್ತಾರೆ. ಕೃಷಿಯನ್ನು ಮಾಡೋದ್ರ ಮೂಲಕ ನಮ್ಮ ಓದಿಗೆ ಎಲ್ಲರಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ಕೃಷಿಯಿಂದ ಆಗಿದೆ. ಸೊ ನನ್ನ ಪದವಿ ಶಿಕ್ಷಣವನ್ನು ನಾನು ಅಗ್ರಿಕಲ್ಚರ್ ಕಾಲೇಜ್ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಲ್ಲಿ ಮುಗಿಸಿರ್ತೇನೆ. ಸೊ ಇಷ್ಟು ನನ್ನ ಪರಿಚಯವಾಗಿದೆ. ಧನ್ಯವಾದಗಳು ಜೂರಿಲಾಲ್. ಮತ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಗ್ರಾಮೀಣ ಪ್ರದೇಶದಿಂದ ಬಂದಿರೋಗೆ ಆ ಗ್ರಾಮೀಣ ಸೊಗಡಿನ ಜೊತೆಗೇನೆ ಒಂದು ಅವಿರತವಾದಂತಹ ಪರಿಶ್ರಮದ ರುಚಿ ಗೊತ್ತಿರುತ್ತೆ. ಜೊತೆಗೆ ಸಾಧಿಸುವ ಮತ್ತು ಸಾಧನೆ ಮಾಡಿದ ಮೇಲಿರುವ ಆ ಕಣ್ಣಂಚಿನಲ್ಲಿ ಏನು ಸೆಳೆತಾ ಇರುತ್ತಲ್ಲ, ಅದು ನಮ್ಮೆಲ್ಲರಿಗೂ ಕಾಣಸಿಗ್ತಾ ಇರೋದು ನಮ್ಮ ಮತ್ತೊಬ್ಬ ಪ್ರತಿಭೆ ನಾಗರಾಜ್ ಗಡಾದವರ ಮುಖದಲ್ಲಿ. ನಾಗರಾಜ್, ದಯವಿಟ್ಟು ತಮ್ಮ ಪರಿಚಯವನ್ನು ಮಾಡಿಕೊಡಿ. ಎಸ್, ಖಂಡಿತ ಮೇಡಮ್. ಎಲ್ಲರಿಗೂ ನನ್ನ ನಮನಗಳು. ಸೊ ನನ್ನ ಹೆಸರು ನಾಗರಾಜ್ ಗಡದ ಅಂತ. ಸೊ ನಾನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಾದಗೂಡು ಗ್ರಾಮದ ವ್ಯಕ್ತಿ. ಸೊ ನನ್ನ ತಂದೆ ಹೆಸರು ಹುಲ್ಯಪ್ಪ ಗಡದ ಅಂತ.
ಸೊ ತಾಯಿ ಚಂದ್ರವ್ವ ಗಡದಂತ. ಇಬ್ಬರು ವ್ಯವಸಾಯ ಮಾಡುವಂತಹ ಅವಿಭಕ್ತ ಕುಟುಂಬದಲ್ಲಿದ್ದಂಥ ವ್ಯಕ್ತಿ ನಾನು. ಸೊ ನಾನು BBA ಪದವಿಯನ್ನು ಕೇಳಿ ನಿಪ್ಪಾಣಿಯಲ್ಲಿ ಮುಗಿಸಿದ್ದು. ಸೊ ನಾನು 2017ರಿಂದ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಒಂದು ಗೌರ್ಮೆಂಟ್ ಜಾಬ್ಗಾಗಿ ಹಾಗೂ ನನ್ನ ಒಂದು ಯಶಸ್ಸಿಗಾಗಿ ನಾನು ಈ ಪಯಣವನ್ನು ಸಾಗಿಸಿದ್ದು. ಸೊ ನಿನ್ನೆ PSI ಬಂದಂತಹ ಒಂದು ಸಿವಿಲ್ ಪಟ್ಟಿಯಲ್ಲಿ ನಾನು ಸೆಲೆಕ್ಷನ್ ಆಗಿದ್ದು ಮತ್ತು ಆಯ್ಕೆಯಾಗಿದ್ದು ನನ್ನ ಒಂದು ಖುಷಿಯಾದಂತಹ ವಿಷಯ. ಹಾಗೆಯೇ ನನ್ನ ಒಂದು ಗೋಲು ಸಹಿತ ಆಗಿತ್ತು. ಧನ್ಯವಾದಗಳು. ನಮ್ಮ ಇವತ್ತಿನ ಇನ್ನೊಬ್ಬ ಸಾಧಕರು ನಿನ್ನೆ ಪ್ರಕಟವಾಗಿರುವಂತಹ PSI ಸಿವಿಲ್ ಆಯ್ಕೆ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಪಡೆದಿರುವಂತಹ ಗಾದ್ಲಿಂಗಪ್ಪ ಗೌಡರವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಗಾದ್ಲಿಂಗಪ್ಪ ಅವರೇ, ನಿಮ್ಮ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ. ಎಸ್ ಮೇಡಮ್, ಖಂಡಿತವಾಗ್ಲೂ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗಾದಲಿಂಗಪ್ಪ ಅಂತೇಳಿ. ನನ್ನ ತಂದೆ ಅಯ್ಯನಗೌಡ, ತಾಯಿ ಶಿವಮ್ಮ. ನಮ್ಮದು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ಈಚನಾಳ ಗ್ರಾಮದ ವ್ಯಕ್ತಿ ನಾನು. ಅದು ಒಂದು ಚಿಕ್ಕ ಹಳ್ಳಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತದೆ, ಕುರಿ ಕಾಯ್ತಾ ಇದ್ದಾರೆ ಇಬ್ಬರು. ನಮ್ಮ ಒಂದು 50 ಕುರಿಗಿದ್ದಾವೆ. ಆ ಕುರಿಯನ್ನು ಕಾಯ್ತಾ ನನ್ನ ಓದಿಸಿ ಬೆಳೆಸಿದ್ದಾರೆ. ಈ ಮಟ್ಟಕ್ಕೆ ಬರುವುದಕ್ಕೆ ಕಾರಣ ಅವರು ನಮ್ಮ ತಂದೆ ತಾಯಿ, ನಮ್ಮ ತಾತ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳೇ ಮುಖ್ಯ ಕಾರಣ. ಅಲ್ಲದೆ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನನ್ನ ಊರಿನಲ್ಲೇ ಮುಗಿಸಿದೆ. ನಂತರ ನನ್ನ ಹೈಸ್ಕೂಲ್ ಶಿಕ್ಷಣವನ್ನು ನಾನು ಹಿರೇಮನ್ನಾಪುರ ಅಂತ ಹೇಳಿ ಕುಷ್ಟಗಿ ತಾಲೂಕಿನ ಗ್ರಾಮದಲ್ಲಿ ಮುಗಿಸಿದೆ. ನಂತರ ನಾನು ಪದವಿ ಶಿಕ್ಷಣವನ್ನು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾವಿದ್ಯಾಲಯದಲ್ಲಿ ಮುಗಿಸಿ 2019ರಲ್ಲಿ ನಾನು ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಒಂದು ವರ್ಷದಲ್ಲೇ ನಾನು ನನ್ನ ಡ್ರೀಮ್ ಆದಂತಹ PSI ಹುದ್ದೆಯಲ್ಲಿ ಆಯ್ಕೆಯಾದೆ. ಅದು ನನಗೆ ಬಹಳ ಸಂತೋಷದ ವಿಷಯ. ಮತ್ತು ನನ್ನ ಫ್ಯಾಮಿಲಿ ಏನು ಅವ್ರು ತ್ಯಾಗ ಮಾಡಿದರೆ ಅದಕ್ಕೆ ನಾನು ಒಂದು ಬೆಲೆ ಕೊಟ್ಟಿದ್ದೀನಿ ಅಂತ ನನಗೆ ಭಾಳ ಹೆಮ್ಮೆ ಇದೆ. ತುಂಬ ಸಂತೋಷದ ವಿಷಯ. ಜೊತೆಗೆ ನಿಮಗೆ ತುಂಬ ಹೃದಯವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ UPSC ತರಬೇತಿ ಕೇಂದ್ರದ ವತಿಯಿಂದ. ಥ್ಯಾಂಕ್ ಯು ಮೇಡಮ್. ನಾವು ಆವಾಗಲೇ ಹೇಳಿದ್ವಿ, ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಯಾವಾಗಲೂ ನಮ್ಮ ಜೊತೆಗಿದ್ರೆ ಸಾಧನೆಯ ಹಾದಿಯಲ್ಲಿ ಬರುವ ಕಷ್ಟಗಳು ಯಾವುದಕ್ಕೂ ಮೀಸಲಲ್ಲ. ಜೊತೆಗೆ ನಮ್ಮ ತಂದೆ ತಾಯಿ ಪಟ್ಟಂತಹ ಪರಿಶ್ರಮ, ಅವರು ಮಾಡಿರುವಂತಹ ತ್ಯಾಗ ಮಕ್ಕಳನ್ನು ಸಾಧನೆ ಮಾಡೋಕ್ಕೆ ಪ್ರೇರೇಪಿಸುತ್ತೆ, ಹೊರದುಂಬಿಸುತ್ತೆ ಅನ್ನೋದು ಗಾದ್ಲಿಂಗಪ್ಪ ಅವರ ಮಾತಿನಿಂದ ಪ್ರಸ್ತುತವಾಯಿತು. ಇವತ್ತು ಯಾವುದೇ ಮನುಷ್ಯನಿಗೆ ಸಾಧನೆ ಮಾಡಬೇಕಂದ್ರೆ, ಕನಸು ಕಾಣಬೇಕಂದ್ರೆ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಆ ಕಾರಣ ಬಲವಾಗಿದ್ದರೆ ಅದು ನಮ್ಮನ್ನ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಅಂತಹ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ಜೂರಿಲಾಲ್ ನಾಯಕ್ ಅವರು ಕಳೆದ 1 ವರ್ಷದಲ್ಲಿ 6 ಬಾರಿ, ನಂಬಕ್ಕೆ ಸಾಧ್ಯನಾ, 6 ಬಾರಿ PSI ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇವರ ಆ ಪರಿಶ್ರಮ ಇರ್ಬೋದು ಅಥವಾ ಕನಸು ಯಾವ ರೀತಿಯಾಗಿ ಎಷ್ಟು ಗಾಢವಾಗಿ ಇತ್ತು ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಜೂರಿಲಾಲ್ ಅವರೇ, ಕಳೆದ 1 ವರ್ಷದಲ್ಲಿ ನೀವು 6 ಬಾರಿ PSI ಆಗಿ ಸೆಲೆಕ್ಟ್ ಆಗಿದ್ದೀರಾ. ಅದು ನಿಮ್ಮ ಬಲವಾದಂಥ ಒಂದು ಕನಸಾಗಿತ್ತಾ, ಅಥವಾ ಒಂದು ಸತಿ ನೀವು ಸಾಧನೆಯ ಮೆಟ್ಲು ಹತ್ತಿದ ತಕ್ಷಣ ನಾನು ಇನ್ನೂ ಸಾಧನೆ ಮಾಡಬೇಕು ಅನ್ನುವ ಹಂಬಲನ, ಏನು ಕಾರಣ ಇತ್ತು ಮೇಡಮ್? ಇದರಿಂದ ಕಾರಣ ಇದೆ. ಸೊ ನನಗೆ ಬ್ರದರು ಆ್ಯಕ್ಚುಲಿ PSIಗೆ ಟ್ರೈ ಮಾಡಲಿಕ್ಕೆ ತಂದೆ ಇರ್ತಕ್ಕಂಥ ವ್ಯಕ್ತಿ ಮೇಡಮ್. ನನಗೆ ಈ ಫೀಲ್ಡು ಪರಿಚಯ ಆಗಿದ್ದು 2019ರಲ್ಲಿ. ಸೊ ನಾನು ಅಗ್ರಿಕಲ್ಚರ್ ಮುಗಿಸಿ ಸೈಂಟಿಸ್ಟ್ ಆಗಬೇಕನ್ನೋ ಒಂದು ಕನಸಲ್ಲಿದ್ದೆ. ಸೊ ಅದು ಕೂಡ ಒಂದು ಸೇವೆ. ಆದರೆ ಜನರಿಗೆ ಮಾಡುವಂಥ, ಸಮಾಜಕ್ಕೆ ಮಾಡುವಂಥ ಸೇವೆನೇ ಬೇರೆ ಇದೆ ಅಂಥೇಳಿ ನಮ್ಮ ಅಣ್ಣ ಇದರ ರುಚಿನ ನನಗೆ ತಿಳಿಸ್ಕೊಟ್ರು. ಸೊ ಆ ಪ್ರಕಾರ ನಾನು ಸ್ಟಡಿ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇದರ ಟೇಸ್ಟ್ ನನಗೆ ಹೆಂಗೆ ಬಂತು ಅಂತಂದರೆ, ನಮ್ಮ ಸ್ವಂತ ಅಣ್ಣನಿಗೆ ಏಜ್ ಬಾರ್ ಆಯಿತು ಮೇಡಮ್. ಸೊ ಏಜ್ ಬಾರ್ ಆಗಿ ಜಸ್ಟ್ PCಯಲ್ಲಿ 1 ಸೆಕೆಂಡಿಗೆ ಅವರಿಗೆ ಕ್ವಾಲಿಫೈ ಮಾಡಲಿಲ್ಲ ಮ್ಯಾಮ್ ಫಿಸಿಕಲಲ್ಲಿ. ಸೊ ಅದು ನನಗೆ ಭಾಳ ಕಾಡ್ತು. ಸೊ ಅದಷ್ಟೇ ಅಲ್ಲದೆ ನನ್ನ ತಂದೆ ಏನು ಕಷ್ಟಪಡ್ತಿದ್ದಾನೆ ಮನೆಯಲ್ಲಿ, ಸೊ ಅದು ನನ್ನ ಗಾಢವಾದ ಪ್ರಭಾವ ಅಂತ ಏನು ಹೇಳಿದ್ರಲ್ಲ ಮೇಡಮ್, ಅದು ಬೀರಿರೋದು ನನ್ನ ತಂದೆಯಿಂದ. ಸೊ ನಮ್ಮ ಅಣ್ಣ ಪಡ್ತಿರ್ತಕ್ಕಂಥ ಕಷ್ಟ, ಈ ಓದಿನಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮೂರಲ್ಲಿ ಆಡ್ಕೊಂತಿರೋ ಮಾತಿನವರಿಗೆ, ಅಂದರೆ ನಾನು ಹೇಳ್ತಿರ್ತೀನಿ ಮ್ಯಾಮ್, ಹೀಯಾಳಿಸುವರ ಈಗೇನು ನಮ್ಮ ನೋಡ್ಕೊಂಡು ಹೀಯಾಳಿಸಿರ್ತಾರಲ್ಲ ಅವರ ಹೇಳಿಕೆಗಳೇ ನಮ್ಮ ಸಾಧನೆ ಹಾದಿಗೆ ಹೊಗಳಿಕೆ ಆಗಿರಲಿ ಅಂತೇಳಿ ನಾನು ಓನ್ ಕೊಟೇಶನ್ ಮುಖಾಂತರ ಹೇಳ್ತೀನಿ ಮ್ಯಾಮ್. ಸೊ ಇಲ್ಲಿ ಹೇಳ್ತೀನಿ ಅಂದರೆ ಅರ್ಥ ಮಾಡ್ಕೋಬೇಕು ಮ್ಯಾಮ್, ಇದ್ರ ಹಿಂದೆ ಭಾಳಷ್ಟು ಜನ ನಮ್ಮನ್ನು ಸತಾಯಿಸಿದ್ದಾರೆ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಸೊ ಓದ್ತಿರೋರು ಕೇವಲ ಶೋಕಿಗೆ ಅಂತೇಳಿ ಹೇಳಿರೋ ವ್ಯಕ್ತಿಗಳಿಗೆ ನನ್ನ ರಿಸಲ್ಟ್ ಮುಖಾಂತರ ನಾನು ಅವರ ಅಂದರೆ ಬಾಯಿ ಮುಚ್ಚೋದಾಗಿದ್ದೇ ಇರ್ಬೋದು, ಬಟ್ ನನ್ನ ರಿಸಲ್ಟ್ ಮುಖ ಅವರಿಗೆ ತಿಳಿಸ್ಪಡ್ಲಿಕ್ಕೆ ನಾನು ಈ ಥರ ಟ್ರೈ ಮಾಡಿದ್ದೀನಿ ಮ್ಯಾಮ್. ನಾನು
ಸೊ ಅದೇ ಪ್ರಕಾರವಾಗಿ ನಾನು ಆರು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ತಗೊಂಡಿದ್ದೀನಿ. ಸೊ ಅಷ್ಟೇ ಅಲ್ಲದೆ ನಿನ್ನೆ ಬಿಟ್ಟಿರ್ತಕ್ಕಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲಲ್ಲಿ 300 ಪೋಸ್ಟಲ್ಲಿ ಕೂಡ ನಾನು ಸೆಲೆಕ್ಟ್ ಆಗಿದ್ದೀನಿ. ಇದರಿಂದ ನಾನು PC ಮತ್ತು ವಾರ್ಡರ್ ಹಾಗೆ KS ಮತ್ತು IS ಫ್ರೀ ಕೋಚಿಂಗ್ ಎಕ್ಸಾಮ್ಗಳನ್ನು ನಾನು ಕಂಡಕ್ಟ್ ಮಾಡಿದ್ರಲ್ಲಿ 5th ರ್ಯಾಂಕು ಆ ಥರದಲ್ಲಿ ರ್ಯಾಂಕಿಂಗ್ಗಳನ್ನು ಪಡ್ಕೊಂಡಿರ್ತೀನಿ ಮ್ಯಾಮ್. ಸೊ ಇದು ನನ್ನ ಸಾಧನೆ ಹಾದಿ ಮೇಡಮ್. ನೀವು ಮಾತಾಡಿರುವಂತಹ ಮಾತುಗಳು ನಮ್ಮನ್ನು ನೋಡ್ತಿರುವಂತಹ ಜನರ ಮನಸ್ಸಲ್ಲಿ ಒಂದು ಸಣ್ಣ ಅಲೆಯನ್ನು ಎಬ್ಬಿಸುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ಈ ಸಾಧನೆಯ ದಾರಿ ಇನ್ನೂ ಯಶಸ್ವಿ ಆಗಲಿ. ನೀವು ಆರಲ್ಲ ಇನ್ನೂ ನಿಮ್ಮ ಅನ್ನ ಏಜ್ ಬಾರ್ ಆಗೋವರೆಗೂ ಏನು ಮಾಡಿದ್ರಲ್ಲ ಅವರ ಅವಿರತ ಪರಿಶ್ರಮ, ನೀವು ಕೂಡ ಈ ವಯಸ್ಸಿನಿಂದನೇ ನಿಮ್ಮ ಸಾಧನೆಯ ಹಾದಿ ಇಷ್ಟೊಂದು ನಮಗೆ ಸ್ಪಷ್ಟವಾಗಿ ಕಾಣ್ತಿದೆ. ಈ ದಾರಿ ಇನ್ನೂ ಹಿಂಗೆ ಮುಂದೆ ಸಾಗಲಿ ಅಂತ ನಾವು ನಿಮಗೆ ಶುಭಾಶಯಗಳನ್ನು ಕೋರ್ತೀವಿ. ಧನ್ಯವಾದಗಳು. ನಾಗರಾಜ್ ಅವರೇ, ಗ್ರಾಮೀಣ ಪ್ರದೇಶ, ಅಪ್ಪ ಅಮ್ಮ ವ್ಯವಸಾಯ ಮಾಡೋರು, ಜೊತೆಗೆ ಮನೆಯ ಮಗನಾಗಿ ನಮ್ಮ ಹತ್ರ ಆ ಸಾಧನೆ, ಯಾಕಂದರೆ ನಮಗೆ ನಾವು ಇಟ್ಟ ಹೆಜ್ಜೆ ತಪ್ಪಿದ್ರೇ ನಮಗೆ ಒಂಚೂರು ಎಲ್ಲೋ ಅಳುಕಿರುತ್ತೆ. ಇಂತಹ ಅಳುಕುಗಳನ್ನು, ಇಂತಹ ಕಷ್ಟಗಳನ್ನು ನೀವು ನಿಭಾಯಿಸ್ಕೊಂಡು ಅಪ್ಪ ಅಮ್ಮನ ಕೀರ್ತಿ ಪದಕ್ಕೆ ಅವರಿಗೆ ಒಂದು ಹೆಮ್ಮೆ ಪಡುವಂಥ ಒಂದು ಗಳಿಗೆಯನ್ನು ನೆನ್ನೆ ನೀವು ಅವರಿಗೆ ಕೊಟ್ರಿ. ಅದ್ರ ಬಗ್ಗೆ ನಿಮಗೆ ಏನು ಫೀಲ್ ಆಗುತ್ತೆ? ಆ್ಯಕ್ಚುಲಿ ಮೇಡಮ್, ಗ್ರಾಮೀಣ ವ್ಯಕ್ತಿಗಳು ತಂದಾಗ ಅಲ್ಲಿ ನಾವು ನೋಡೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಸನ್ನು ನೋಡ್ತೀವಿ ನಾವು ಜಾಸ್ತಿ. ಕೆಲವೊಂದು ವ್ಯಕ್ತಿಗಳಿಗೆ ಈ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆನೂ ಗೊತ್ತದಲ್ಲ, ಕೆಲವೊಂದು ಫೈನಾನ್ಷಿಯಲ್ ಸಮಸ್ಯೆ ಇದ್ಬಿಡುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಎಜುಕೇಷನ್ ಅಷ್ಟೊಂದು ಕಂಪ್ಲೀಟ್ ಆಗುವಂಥ ಚಾನ್ಸಸ್ಸು ಇರಲ್ಲ ಅಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಎಲ್ಲೋ ಸಮುದ್ರ ಪಕ್ಷಿ ಇದ್ದಂತಹ ಕೆಲವೊಂದು ವ್ಯಕ್ತಿಗಳಿಗೆ ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಗೌರ್ಮೆಂಟ್ ಜಾಬ್ ಮಾಡಬೇಕು, ನಾನು ಏನೋ ಸಮಾಜ ಸೇವೆ ಮಾಡಬೇಕು. ಸೊ ಗ್ರಾಮೀಣದಲ್ಲಿದ್ದಂತಹ ಕೆಲವೊಂದು ಸಮಸ್ಯೆಗಳು ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಲಿಕ್ಕೆ ಒಂದು ಹಾದಿದ್ದೇ ಈ ಒಂದು ಗೌರ್ಮೆಂಟ್ ಜಾಬ್. ಹಾಗೆಯೇ ಸೊ ನನ್ನ ಕನಸಿನಲ್ಲಿಯೂ ಸಹಿತ ಅದೇ ಇತ್ತು. ಯಾಕಂದರೆ ನಾನು ಹುಟ್ಟಿನಿಂದ ನಾನು ನನ್ನ ಜೀವನಕ್ಕೆ ಒಂದು ಶಕ್ತಿ ಆದಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ವ್ಯಕ್ತಿ ಹೇಳಿದಂತಹ ಪ್ರತಿಯೊಂದು ನುಡಿಗಳು ಮತ್ತು ಆ ವ್ಯಕ್ತಿ ಮಾಡಿದಂಥ ಶ್ರಮ ಸೊ ನನ್ನ ಎದೆಗೆ ನಾಟಿತ್ತು. ಅವಾಗ ನನ್ನ ಒಂದು ಹಿಂದಿನ ಜೀವನಗಳನ್ನು ನೋಡಿದಾಗ ಸೊ ಅಲ್ಲಿ ಆ ಸಾಧನೆ ಅನ್ನೋಕ್ಕಿಂತ ಇವತ್ತಿನ ಒಂದು ಸಾಧನೆ ಇದೆಯಲ್ಲ ಅದು ಪ್ರಮುಖವಾದಂಥದ್ದು. ಯಾಕಂದರೆ ನಾನು ನಮ್ಮ ಇಡೀ ಹಳ್ಳಿ ಒಂದು ಭಾಗದಲ್ಲಿ ಹೋದಾಗ ಎಲ್ಲ ವ್ಯಕ್ತಿಗಳು ವ್ಯವಸಾಯ ಮಾಡುವಂಥ ವ್ಯಕ್ತಿಗಳು. ಸೊ ಪಾಪ ಆ ವ್ಯಕ್ತಿಗಳಿಗೆ ಏನೂ ಗೊತ್ತಿರಲ್ಲ. ಗೌರ್ಮೆಂಟ್ ಜಾಬ್ ಅಂದಾಗ ಆಯಿತು, ನನ್ನ ಮಗ ಏನೋ ಒಂದು ಅಲ್ಲಿ ಬೆಂಗಳೂರಿಗೆ ಅಥವಾ ಧಾರವಾಡಕ್ಕೋ ಡೆಲ್ಲಿಗೆ ಹೋಗಿ ಏನೋ ಒಂದು ಕೋಚಿಂಗ್ ತೊಗೊಳ್ತಿದ್ದಾನೆ ಅಥವಾ ಏನೋ ಒಂದು ಜಾಬ್ ಹಿಡಿತಾನೆ ಅನ್ನೋ ಒಂದು ಆಸೆ ಇತ್ತು. ಸೊ ಹಾಗೇನೆ ಸೊ ನಾನು ಸಹಿತ ನನ್ನದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಾನು ಐ ಆಮ್ ನಾಟ್ ರಿಚೆಸ್ಟ್ ಪರ್ಸನ್. ಸೊ ನಾನು ಆ ಗ್ರಾಮೀಣ ಭಾಗದ ಮಿಡಲ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ ಎಲ್ಲವನ್ನ ನಡೆಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ. ಸೊ ಆ ಭಾಗದಲ್ಲಿ ಬಂದಾಗ ಸೊ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತ ಅನ್ನೋದು. ಯಾಕಂದರೆ ಕಾಂಪಿಟೇಟಿವ್ ಫೀಲ್ಡ್ ಅಂದಾಗ ಅಲ್ಲಿ ನಾವು ಧಾರವಾಡದಲ್ಲಿ ಬೆಂಗಳೂರಿನ ಎಲ್ಲ ವ್ಯಕ್ತಿಗಳು ಹೋಗಿ ಬದುಕಬೇಕು, PG ಮಾಡಬೇಕು, ಅದು ಕೋಚಿಂಗ್ ಕ್ಲಾಸಲ್ಲಿ ದುಡ್ಡನ್ನು ಕಟ್ಟಬೇಕು. ಸೊ ಹೀಗೆ ಇಂತಹ ಪರಿಸ್ಥಿತಿ ಇದ್ದಾಗ ನಮ್ಮ ಒಂದು ಗೌರ್ಮೆಂಟಿಂದ ಒಂದು ಇದು ಬಂದ್ಬಿಡುತ್ತೆ ಮೇಡಮ್, ಒಂದು ಸೌಲಭ್ಯ. ಅಂದರೆ SC STಗಾಗಲಿ ಮೈನಾರಿಟಿಗಾಗಲಿ ಫ್ರೀ ಕೋಚಿಂಗ್ ಅಂತ ಬಂದ್ಬಿಡುತ್ತೆ. ಆ ನಾಯಕ ಸರ್ ಹೇಳಿದಾಗೆ ಫ್ರೀ ಕೋಚಿಂಗ್ ಅಂತ ಬಂದ್ಬಿಡುತ್ತೆ. ಹಾಗೆ ನಾನು ಫ್ರೀ ಕೋಚಿಂಗ್ ತೊಗೊಂಡು ಬೆಂಗಳೂರಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ಫ್ರೀ ಕೋಚಿಂಗ್ ತೊಗೊಂಡ್ಮೇಲೆ ನಾನು ಫಸ್ಟ್ ಅಟೆಂಪ್ಟಲ್ಲೇ ಮೇಡಮ್ ಕೋಚಿಂಗ್ ತೊಗೊಂಡು 1 ವರ್ಷದಲ್ಲಿ ಫಸ್ಟ್ ಅಟೆಂಪ್ಟಲ್ಲೇ KS ಅಟೆಂಡ್ ಮಾಡಿದೆ. ಸೊ ಆ ವ್ಯಕ್ತಿ ಇಲ್ಲಿ ಸಾಧಕರು ಕೂತಂಥ ವ್ಯಕ್ತಿಗಳು ಯಾವ ರೀತಿ ಶ್ರಮವನ್ನು ಪಟ್ಟಿದ್ದೋ ಅದೇ ರೀತಿಯಾಗಿ ನಾನು KS ಫಸ್ಟ್ ಅಟೆಂಪ್ಟಲ್ಲೇ ಮಾಡಬೇಕು ಅಂತ ನಾನು KS ಇಂಟರ್ವ್ಯೂ ತನಕ ಹೋದೆ. ಸ್ವಲ್ಪ ಏನೋ ನನ್ನ ಆ ಒಂದು ಗಳಿಗೆ ಏನಾಗಿತ್ತು ಗೊತ್ತಲ್ಲ, ಬಟ್ ಅದು ಆ ಗಳಿಗೆಯಲ್ಲಿದ್ದಂಥ ಸಮಸ್ಯೆ ಈ ಒಂದು PSI ಪ್ಯಾಚಪ್ ಮಾಡಿತು. ಸೊ ಯಾವಾಗಲೂ ನಾನು ಹೇಳೋದು ಇಷ್ಟೇ ಗ್ರಾಮೀಣ ವ್ಯಕ್ತಿಗಳಿಗೆ, ಸೊ ಮನುಷ್ಯನಿಗೆ ಯಾವಾಗ ಪ್ರಾಬ್ಲಮ್ಸು ಮತ್ತು ಸ್ಟ್ರಗಲ್ ಯಾವಾಗ ಇದ್ಬಿಡುತ್ತೋ ಅವಾಗ ಅವನಿಗೆ ಸಾಧನೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು ಸಕ್ಸಸ್ ಈಸ್ ನಾಟ್ ಅ ಡೆಸ್ಟಿನಿ, ಇಟ್ಸ್ ಅ ಜರ್ನಿ. ಅದು ಯಾವಾಗಲೂ ಹೋಗ್ತಾನೆ ಇರಬೇಕು. ಸೊ ಅದು ಯಾವಾಗಲೂ ನಿಲ್ಲಬಾರ್ದು ಯಾವಾಗಲೂ. ಹಾಗೆಯೇ ಸೊ ನಾನು UPSC ಅಂತ ಬಂದವನು KS ಇಂಟರ್ವ್ಯೂ ತನಕ ಹೋದೆ. ಈ ಸಲನೂ KS ಅಟೆಂಡ್ ಮಾಡಿದ್ದೀನಿ. ಈ ಸಲ PSI ಆಯಿತು. ಹಾಗೆಯೇ ಇಲ್ಲಿ ಕೂತಂದು ಎಲ್ಲ ವ್ಯಕ್ತಿಗಳು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನನಗೆ ಖುಷಿ ಆಗುವಂತಹ ವಿಷಯ ಇನ್ನೊಂದು ಏನು ವಿಷಯ ಅಂತಂದಲ್ಲಿ ನಾನು UPSCಲಿ ಟೀಚಿಂಗ್ ಮಾಡುವಂಥ ಫ್ಯಾಕಲ್ಟಿ ನಾನು. ಸೊ ಇನ್ನೊಂದು ಇಲ್ಲಿ ಕೂತಂತಹ ಎಲ್ಲ ವ್ಯಕ್ತಿಗಳು ಇದು ನಾನು ಸ್ಟೂಡೆಂಟ್ಸ್ ಸಿಗೋದು. ಸೊ ಅದು ನನಗೆ ಹೆಮ್ಮೆ ಆಗುವಂಥದ್ದು. ಇನ್ನೂ ದೊಡ್ಡ ಖುಷಿ ಏನು ಅಂತಂದಲ್ಲಿ ಸೊ ನನಗೆ ಇಡೀ ನಮ್ಮ ಗ್ರಾಮದಲ್ಲಿನೇ ಸೊ ನಾನು PSI ಆಗಿ ಡೈರೆಕ್ಟ್ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಷನ್ ಆಗಿದೆ ಅನ್ನೋ ಒಂದು ಹೆಮ್ಮೆ ಇದೆ ನನಗೆ. ತುಂಬ ಖುಷಿಯ ವಿಚಾರ. ಯಾಕಂದರೆ ಇಲ್ಲಿ ಗುರು ಮತ್ತು ಶಿಷ್ಯರಿಗೆ ಬೇರೆ ವೇದಿಕೆ ಇಲ್ಲ. ಗುರು ಮತ್ತು ಶಿಷ್ಯರು ಇವತ್ತು ಒಂದೇ ವೇದಿಕೆಯ ಮೇಲೆ ಸಾಧಕರ ಜೊತೆ ಸಂವಾದ ಅನ್ನುವ ಕಾರ್ಯಕ್ರಮ UPSC ತರಬೇತಿ ಕೇಂದ್ರದ ವತಿಯಿಂದ ಏನು ಹಮ್ಮಿಕೊಳ್ತಾ ಇದ್ದೀವಿ, ಈ ವೇದಿಕೆ
ಇಷ್ಟನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಏನು ಅಂದರೆ ಸಾಧನೆ ಮಾಡಬೇಕು ಅನ್ನೋರು ಟೀಚರ್ಸ್ ಆಗಿರಲಿ, ಅವರ ಸ್ಟೂಡೆಂಟ್ಸ್ ಆಗಿರಲಿ, ಮ್ಯಾಟರ್ ಆಗಲ್ಲ. ಸಾಧಿಸಬೇಕು ಅನ್ನೋ ಒಂದು ಛಲ ಇದ್ದರೆ ಒಬ್ಬ ಗುರು ತಾನು ಸಾಧನೆ ಮಾಡೋದ್ರ ಜೊತೆಗೆ ತನ್ನ ಶಿಷ್ಯರನ್ನು ಕೂಡ ಕೈ ಹಿಡಿದು ಮುಂದೆ ನಡೆಸ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯನ್ನು ಇವತ್ತು ನಮ್ಮ ಈ ವೇದಿಕೆಯ ಮೇಲೆ ನೋಡ್ತಾ ಇದ್ದೀವಿ. ತುಂಬು ಹೃದಯವಾದಂತಹ ಸ್ವಾಗತ ಮತ್ತು ನಿಮಗೆ ತುಂಬು ಹೃದಯವಾದಂತಹ ಶುಭಾಶಯಗಳು ನಾಗರಾಜ್ ಅವರೇ. ಗಾದ್ಲಿಂಗಪ್ಪ ಅವರೇ, ಎಸ್ ಮೇಡಮ್, ಆವಾಗಲೇ ಹೇಳಿದ್ರಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೇಲಿ 50 ಕುರಿಗಳಿವೆ ಅಂತ. ಕುರಿ ಸಾಕಾಣಿಕೆನ ನಾವು ಯಾವತ್ತೂ ಒಂದು ಪ್ರಧಾನ ಕೃಷಿ ಅಂತ ನಾವು ನೋಡಲ್ಲ. ಪ್ರಧಾನ ಕೃಷಿ ಏನು ಮಾಡ್ತಿರ್ತೀವಿ ಅದ್ರ ಜೊತೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ನಮ್ಮ ಜೀವನಕ್ಕೆ, ನಮ್ಮ ವ್ಯವಸಾಯಕ್ಕೆ ಒಂದು ಪೂರಕವಾಗಿರುವಂಥ ಅಂಶ ಅಂತ ನಾವು ನೋಡ್ತೀವಿ. ಹೀಗೆ ಇರಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ, ನಾವು ಇವಾಗ ಗಡಾಚ್ ಸರ್ ಹೇಳ್ತಾ ಇದ್ರು ಫ್ಯಾಮಿಲಿ ರೂರಲ್ ಅಂತ, ನಾವು ರೂರಲ್ ಬ್ಯಾಕ್ಗ್ರೌಂಡ್ ಅಂತ ಥಿಂಕ್ ಮಾಡಿದ್ರೇನೆ ಫೈನಾನ್ಷಿಯಲ್ ಕಂಡೀಷನ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು, ನಿಮ್ಮ ಮನೆಯಲ್ಲಿ ಓದಬೇಕಾದ್ರೆ ನಿಮ್ಮ ಮನೆಯ ಫೈನಾನ್ಷಿಯಲ್ ಕಂಡೀಷನ್ ಹೇಗಿತ್ತು, ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಈ ಸಾಧನೆಯ ಮೆಟ್ಟಿಲನ್ನು ನೀವು ಏರಕ್ಕೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಿದ್ರು? ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇಷ್ಟೆಲ್ಲ ಜನ ಯಾರಾದರೂ ಇದ್ದರೆ ಯಾವ ರೀತಿಯಾಗಿ ನೀವು ಸಾಧನೆಯನ್ನು ಮಾಡಿದ್ರಿ? ಅಂದರೆ ಯಾವ ರೀತಿಯಾಗಿ ನಿಮ್ಮ ಅಪ್ಪ ಅಮ್ಮ ನಿಮಗೆ ಸಹಕಾರ ಕೊಟ್ಟರು, ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಿ. ಎಸ್ ಮೇಡಮ್, ಖಂಡಿತವಾಗ್ಲೂ. ನಂದು ಚಿಕ್ಕ ಊರು ಇರೋದ್ರಿಂದ ಅಲ್ಲೆಲ್ಲ ಏನು ಭೂಮಿನೂ ಸ್ವಲ್ಪ ಬಂಜರು ಭೂಮಿ, ಅದು ನಮ್ಮ ಊರು ಚಿಕ್ಕದು ಮತ್ತು ಅಲ್ಲಿರೋ ಭೂಮಿನೂ ಬಂಜರು. ಸೊ ಹಂಗಾಗಿ ಅಲ್ಲಿರೋ ಒಂದು 150 ಫ್ಯಾಮಿಲಿಗಳನ್ನು ಪ್ರತಿಯೊಂದು ಮನೇಲೂ ಸುಮಾರು ಒಂದು 30 ಕುರಿನೋ 50 ಕುರಿನೋ 100 ಕುರಿನೋ ಎಲ್ಲ ಪ್ರತಿಯೊಬ್ಬರು ಆಲ್ಟರ್ನೇಟಿವ್ ಆಗಿ ಕುರಿ ಸಾಕಾಣಿಕೆ ಮಾಡ್ತಾರೆ. ಅದು ಬಿಟ್ಟರೆ ಬೆಂಗಳೂರು, ಹುಬ್ಬಳ್ಳಿ ಇಂಥಲ್ಲೆಲ್ಲ ದುಡಿಯೋಕೆ ಹೋಗ್ತಾರೆ. ಆಲ್ಮೋಸ್ಟ್ ಆಲ್ ಗುಳೆ ಅಂತಾರಲ್ಲ, ಆ ಥರ ದುಡಿಯೋಕೆ ಹೋಗ್ತಾರೆ ಅಲ್ಲೆಲ್ಲ. ಅಲ್ಲಿ ಯಾರು ಭೂಮಿಲಿ ಕೆಲಸ ಮಾಡೋರು ಕಮ್ಮಿ. ಭೂಮಿಲಿ ಕೆಲಸ ಮಾಡಿದ್ರು ಅವ್ರಿಗೇನು ಹೊಟ್ಟೆಗೆ ಮಾತ್ರ ಕಾಳು ಬೆಳೆಯೋಕ್ಕಾಗುತ್ತೆ, ಅದನ್ನ ಮಾರೋಕ್ಕಾಗಲಿ ಅವ್ರು ಸಸ್ಟೈನ್ ಮಾಡೋಕ್ಕಾಗಲಿ ಜೀವನನ ಆಗೋದೇ ಇಲ್ಲ. ಸೊ ಹಂಗಾಗಿ ಅಲ್ಲಿ ನಮ್ಮ ಊರಲ್ಲಿ ಮತ್ತು ನಮ್ಮ ಊರಿನ ಸುತ್ತಮುತ್ತ ಏನು ಜನ ಇದ್ದಾರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗುಳೆ ಜನ. ಅಂದರೆ ಕನಕಗಿರಿ ತಾಲೂಕೇ ಒಂದು ಬ್ಯಾಕ್ವರ್ಡ್ ತಾಲೂಕು. ಸೊ ಅಲ್ಲಿರೋ ಪ್ರದೇಶ, ಸುತ್ತಮುತ್ತ ಪ್ರದೇಶದಲ್ಲಿರೋ ಜನರೆಲ್ಲರೂ ಆಲ್ಮೋಸ್ಟ್ ಆಲ್ ಅದೇ ಕ್ಯಾಟಗರಿಲೇ ಬರ್ತಾರೆ. ಸೊ ನಾನು ಅದರಲ್ಲಿ ಒಬ್ಬ ವ್ಯಕ್ತಿ. ಸೊ ಈಗ ನಾನು PSI ಸೆಲೆಕ್ಟ್ ಆಗಿದ್ದೀನಿ. ಈಗ ನಾನು ಅವರಿಗೆಲ್ಲ ರೋಲ್ ಮಾಡೆಲ್ ಆಗಿದ್ದೀನಿ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಅವ್ರಿಗೂ ಏನೋ ಸಾಧನೆ ಮಾಡೋಕ್ಕೊಂದು ಈಗ ಇರೋ ವಿದ್ಯಾರ್ಥಿಗಳಿಗೆ, ಆಮೇಲೆ ನನ್ನ ಫ್ರೆಂಡ್ಸ್ಗಳಿಗೆ ಅವ್ರಿಗೊಂದು ನಾನು ರೋಲ್ ಮಾಡಲ್ ಆಗ್ತೀನಿ. ಅಂದರೆ ನಾವು ಆಗ್ಬೋದು ಆ ಲೆವೆಲ್ಗೆ. ಆಮೇಲೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಅಂದರೆ ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು. ಸೊ ನಮ್ಮಪ್ಪ ಬಿಡಿಸ್ಬಿಡೋಕು 7th ಕ್ಲಾಸ್ಗೆ ಬಿಡಿಸ್ಬಿಡೋಣ ಅಂತಂದರು. ಆಮೇಲೆ ನಮ್ಮ ಸರ್ ಪ್ರೈಮರಿ ಟೀಚರ್, ನಂದೆಲ್ಲ ಹೈಸ್ಕೋರ್ ಇದ್ದೆ, ಟ್ಯಾಲೆಂಟೆಡ್ ಇದ್ದೆ. ಸೊ ನಮ್ಮ ತಾತ ಎಲ್ಲ ನಮ್ಮ ಅಪ್ಪನ ಬೈದು ಆಮೇಲೆ ಹೈಸ್ಕೂಲ್ಗೆಲ್ಲ ಸೇರಿಸಿದ್ರು. ಅಲ್ಲಿ ಹೈಸ್ಕೂಲಲ್ಲೆಲ್ಲ 90% ಮಾಡಿದೆ ನಾನು ಹೈಸ್ಕೂಲು 10th. ಸೊ ಅಲ್ಲಿರೋ ಟೀಚರ್ಸು ಎಲ್ಲ ನನ್ನ ಟ್ಯಾಲೆಂಟ್ ನೋಡಿ ಮತ್ತೆ ಸೈನ್ಸ್ ಮಾಡು ಅಂತಂದರು. ಆಮೇಲೆ ಆ ಟೈಮಲ್ಲಿ ನಮ್ಮ ಕಕ್ಕವರು ಒಂದು ಕುಷ್ಟಗಿಯಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು, ಅವ್ರು ಸರ್ವೇಯರ್ ಇದ್ದರು. ಅವರು ಏನು ಮಾಡಿದ್ರು, ಅವ್ರು ಭೇಟಿಯಾಗಿ ಆಮೇಲೆ ಅವರು ನನಗೇನು ಫೈನಾನ್ಷಿಯಲ್ ಆಗಿ ಸಹಾಯ ಮಾಡಿ ಆಮೇಲೆ ನನ್ನ ST ಕಾಲೇಜು ಕೊಪ್ಪಳದಲ್ಲಿ ಏನು ಸೇರಿಸಿದ್ರು. ನಾನಲ್ಲಿ PUC ಮತ್ತು ಡಿಗ್ರಿ ಎರಡೂ ಅಲ್ಲೇ ಮುಗಿಸಿದೆ. ಆವಾಗ ಅಲ್ಲಿ 10,000 ಸಮಥಿಂಗ್ ಫೀಸ್ ಇತ್ತು. ನನಗೆ ಮಠದ ಅಜ್ಜರು ಸ್ವಲ್ಪ ಸಹಾಯ ಮಾಡಿದರು, ಫೀಸ್ ಕಡಿಮೆ ಮಾಡಿದರು. ಆಮೇಲೆ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಕಮ್ಮಿ ಕೊಡ್ತಿದ್ರು ದುಡ್ಡು, ಬಟ್ ಅವ್ರಿಗೆ ಸಾಲ್ತಾ ಇರಲಿಲ್ಲ 50 ಕುರಿ. ಆಮೇಲೆ ನಾನೇ ಹಿರಿಯ ಮಗ ಮತ್ತು ಮಕ್ಕಳನ್ನು ನೋಡ್ಕೋಬೇಕಿತ್ತು. ಸೊ ಅಲ್ಲೆಲ್ಲ ವ್ಯವಸಾಯನೂ ಏನು ಇದ್ದಿಲ್ಲ. ಸೊ ಅದರಲ್ಲೇ ಏನು ಫ್ಯಾಮಿಲಿ ನಡೆಸ್ಬೇಕಿತ್ತಲ್ಲ, ಸೊ ಪ್ರಾಬ್ಲಮ್ ಇತ್ತು. ಸೊ ಹಂಗಾಗಿ ನಮ್ಮ ಚಿಕ್ಕಪ್ಪವರು ನನಗೆ ಯಾವಾಗಾರು ಬಂದರೆ ಅವರು ಹೆಲ್ಪ್ ಮಾಡ್ತಾಯಿದ್ರು. ನಂದು ಗೌರ್ಮೆಂಟ್ ಹಾಸ್ಟೆಲ್ನೂ ಮಾಡಿಸ್ಕೊಟ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ. ಆಮೇಲೆ ಅದಾದ ನಂತರ ನಾನು ಅಲ್ಲಿ PUC ಮತ್ತು ಡಿಗ್ರಿನ ಅಲ್ಲೇ ಗವಿಸಿದ್ದೇಶ್ವರ ಅಜ್ಜರು ಅವರ ನೆರಳಲ್ಲೇ ನಾನು ಮುಗಿಸಿದೆ. ಅಲ್ಲೇ ನನಗೆ ಡಿಗ್ರಿಯಲ್ಲೇ ನಾನು ಕಾಂಪಿಟೇಟಿವ್ ಮಾಡೋಣ ಅಂತೇಳಿ ಒಂದು ಅದು ಬಂತು. ಅಲ್ಲೇ ನಮ್ಮ ಹಾಸ್ಟೆಲ್ ಅವರು ವಾರ್ಡನ್ ಸಹ ತೊಗೊಂಡು ನಾನು ಅಲ್ಲೇ ಕಾಂಪಿಟೇಟಿವ್ ಫೀಲ್ಡ್ಗೆ ಅಂದರೆ ಪ್ರೈಮರಿ ಬುಕ್ಸು ಆಮೇಲೆ ಹೈಸ್ಕೂಲ್ ಬುಕ್ಸು ಅಲ್ಲೇ ಸ್ಟಾರ್ಟ್ ಮಾಡಿದೆ ಒಳ್ಳೆ ಇನ್ನೊಮ್ಮೆ ರಿವಿಸನ್ ಮಾಡೋಕ್ಕೆ. ಅಲ್ಲಿದ್ದ ಆನಂತರ ನಾನು ಡಿಗ್ರಿ ಮುಗಿಸ್ದೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ನನಗೆ. ಸೊ ಹಂಗಾಗಿ ಡೈರೆಕ್ಟಾಗಿ ಮನೆಗೆ ಬಂದು ನಾನು ಏನು ಮಾಡಲ್ಲ ಈ ಸರಿ, ನಮ್ಮ ಅಪ್ಪನೂ ಬಿಟ್ಬಿಡು ಅಂದ. ಕುರಿ ಕಾದ್ಬಿಡಪ್ಪ, ಏನು ನೀನು ನಮ್ಮ ಜಾಬ್ ಆಗಲ್ಲ ಅಂದರೆ ನಮ್ಮ 2A ಕ್ಯಾಟಗರಿ ನಮ್ಮ ಮಂದಿವೆಲ್ಲ ಆಗಲ್ಲ, ಜಾಬ್ ಆಗಬೇಕಂದ್ರೆ 30 ಲಕ್ಷ ಕೊಡಬೇಕು, 10 ಲಕ್ಷ ಕೊಡಬೇಕು, ಹಂಗೆಲ್ಲ ದುಡ್ಡು ನಡೀತೇವೆ ಅಂತೇಳಿ ಅವರಲ್ಲಿ ಒಂದು ಮನೋಭಾವನೆ ಇತ್ತು. ಸೊ ಹಂಗಾಗಿ ಅವ್ರು ಏನು ಮಾಡಿದ್ರು, ಬೇಡ ಬಿಟ್ಬಿಡು ಅಂದರು. ಸೊ
ನಾನು ಏನು ಮಾಡಿದೆ, ಇಲ್ಲ ಹಂಗೇನಿಲ್ಲ, ಟ್ರೈ ಮಾಡ್ತೀನಿ, PC ಆಗಿದಾವಲ್ಲ 2 ಸರಿ ನಾನು ಆಗಿದ್ದು, ಡಿಗ್ರಿಲಿ ಆಗಿದ್ದು, ಸೊ ಆಗಿದಾವಲ್ಲ ಮಾಡ್ಕೊತೀನಿ, ಏನಾದರೂ ಇದು ಚಿಕ್ಕದೇ ಯಾಕೆ ಪ್ರಯತ್ನ ಮಾಡ್ತೀನಿ, ಈಗಾಗಲೇ ಸ್ವಲ್ಪ ಹಂತದಲ್ಲಿ ಇದ್ದೀನಿ, ಮಾಡ್ತೀನಿ ಅಂತೇಳಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಈ ದುಡ್ಡಿದ್ದಿಲ್ಲ. ಆಮೇಲೆ ನಮ್ಮವ್ವ ಹೋಗಿ ನಮ್ಮೂರಲ್ಲಿ ಒಬ್ರ ಹತ್ರ ಸಾಲ ಮಾಡಿಕೊಂಡು ಒಂದು 20,000 ಇಸ್ಕೊಂಬಂದರು. ಅದನ್ನ ನನಗೆ ಕೊಟ್ಟರು. ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಒಂದು 10,000 ಕೊಟ್ಟರು. ಆಮೇಲೆ ಇಲ್ಲಿ ಧಾರವಾಡಕ್ಕೆ ಬಂದಿಂದ ಅವ್ರು ಒಂದು 10,000 ಕೊಟ್ಟರು. ಆಮೇಲೆ ನನ್ನ ಹತ್ರ ಸೆಲ್ ಫೋನ್ ಇದ್ದಿಲ್ಲ, ಅವರೇ ಕೊಡಿಸಿದ್ರು ಒಂದು ಸೆಲ್ ಫೋನು. ನನ್ನ ಹತ್ರ ಡಿಗ್ರಿಲಿರುವಾಗ ಒಂದು ಚಿಕ್ಕ ಸೆಲ್ ಫೋನ್ ಇತ್ತು. ಅದಾದ ನಂತರ ಅದನ್ನು ಕಾಂಪಿಟೇಟಿವ್ ಫೀಲ್ಡ್ಗೆ ಅದು ಹೆಲ್ಪ್ ಆಗಲ್ಲ ಅಂತೇಳಿ ಮತ್ತೆ ಇಲ್ಲಿ ಧಾರವಾಡಕ್ಕೆ ಬಂದಿಂದ ಒಂದು ಸೆಲ್ ಫೋನ್ ಕೊಡಿಸಿದ್ರು. ಅದರಿಂದ ನಾನು ಏನು ಮಾಡಿದೆ, ಗೂಗಲಲ್ಲಿ ಅದೆಲ್ಲ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಆಮೇಲೆ ಇಲ್ಲಿ ಬಂದ ತಕ್ಷಣವೇ ನನಗೇನಾಯಿತು, SUPH ಅವರು ನನಗೆ ಅವಕಾಶ ಕೊಟ್ಟರು, ಒಂದು ಪ್ರೀ ಎಕ್ಸಾಮ್ ನಡೆಸಿದ್ರು. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆದೆ. ಅಲ್ಲಿ ನನಗೆ ಒಂದು 3 ತಿಂಗಳು ಸ್ವಲ್ಪ ಕೋಚಿಂಗ್ ಚೆನ್ನಾಗಿ ಸಿಕ್ತು. ಅವರೆಲ್ಲ ನಾನು ಬರೀ ಬೇಸಿಕ್ಕಾಗಿ ಇದ್ದೆ. ಆಮೇಲೆ ನಾನು PSI ಬಗ್ಗೆ ಏನೋ ಐಡಿಯಾ ಇದ್ದಿಲ್ಲ, ಬರೀ PC ಬರೆದಿದ್ದೆ ಆಗಿದ್ದು, ಅದು ಬೇರೆ ಮಾತು. ಬಟ್ ಫಸ್ಟ್ ಪೇಪರ್ ಹೆಂಗೆ ಮಾಡಬೇಕು, ಯಾವ ಥರ ಓದಬೇಕು, ಆ ಒಂದು ಗೈಡೆನ್ಸ್ ಸಿಕ್ತು ನನಗೆ. ಪ್ರಾಪರಾಗಿ ಗೈಡೆನ್ಸ್ ಸಿಕ್ಕಿರೋದು SUPSCಯಲ್ಲಿ. ಆಮೇಲೆ ಅಲ್ಲಿ ಫ್ರೆಂಡ್ಸ್ ಸಿಕ್ಕರು ಎಲ್ಲ ಅಲ್ಲಿ. ಆಮೇಲೆ ಮತ್ತು ಇಲ್ಲಿ ಧಾರವಾಡದಲ್ಲಿನೂ ಫ್ರೆಂಡ್ಸ್ ಆದರು ಎಲ್ಲ ಓದ್ತಾ. ಸೊ ಅವ್ರ ಮಾರ್ಗದರ್ಶನದಿಂದ ನಾನು ಏನು ಮಾಡಿದೆ, ಒಂದೇ ವರ್ಷದಲ್ಲಿ ನನಗೆ PSI ಜಾಬ್ ಪಡೆಯೋಕ್ಕೆ ಭಾಳ ಹೆಲ್ಪ್ ಆಯಿತು. ಇಷ್ಟು. ಆಮೇಲೆ ಮತ್ತು ಫ್ರೀ ಕೋಚಿಂಗ್, ಗೌರ್ಮೆಂಟ್ ಫ್ರೀ ಕೋಚಿಂಗ್ನಾಗಿದೆ ಹೈದ್ರಾಬಾದಲ್ಲಿ. ಅದನ್ನು ಕೋಚಿಂಗ್ ನಡೀತಾ ಇದೆ. ಈ ಕೋವಿಡ್ ಇರೋದ್ರಿಂದ ಆನ್ಲೈನಾಗಿ ಕೋಚಿಂಗ್ ನಡೀತಾ ಇದೆ. ಎಸ್, ನಿಮ್ಮ ಸಾಧನೆ, ನಿಮ್ಮ ಫ್ಯಾಮಿಲಿ ಕಂಡೀಷನ್, ಜೊತೆಗೆ ನಿಮ್ಮ ಅಪ್ಪ ಅಮ್ಮ ಲೈಕ್ ಇಷ್ಟೆಲ್ಲ ಆದ್ರೂ 7th ಮುಗಿದ ತಕ್ಷಣ ನಿಮ್ಮನ್ನ ಬಿಟ್ಬಿಡು ಅಂದರೆ ಅಭ್ಯಾಸ ಮಾಡೋದನ್ನು ಬಿಡು, ಮುಂದೆ ಓದೋದನ್ನು ಬಿಡು, ತಾವು ಏನು ವ್ಯವಸಾಯ ಮಾಡ್ತಿದ್ದಾರೆ ನೀವು ಕೂಡ ಅದನ್ನೇ ಮಾಡಿ ಅಂತ ಹೇಳಿರೋ ಒಂದು ಮಾತು ಒಂದು ಕಡೆ ಆದರೆ, ಇವಾಗ ಒಂದು ಸತಿ ಅವರಿಗೆ ಅವರ ಆತ್ಮಾವಲೋಕನವನ್ನು ಅವರೇ ಮಾಡ್ಕೊತಾರೆ ಅನ್ಕೊಂತೀನಿ ನಾನು. ನನ್ನ ಮಗನಿಗೆ ನಾನು ಅಕಸ್ಮಾತ್ ಆವಾಗ ಬಿಡಿಸಿದ್ದಿದ್ರೆ ಓದೋದನ್ನ, ಇವತ್ತು ನನ್ನ ಮಗ ಈ ಲೆವೆಲ್ಗೆ, ಈ ಮಟ್ಟಕ್ಕೆ ಏರ್ತಿರ್ಲಿಲ್ಲ ಅನ್ನೋದು. ಆದರೆ ಅವರು ಪಟ್ಟಂತಹ ಪರಿಸ್ಥಿತಿ, ನೀವು ನಿಜವಾದ ನಿಮ್ಮ ಫ್ಯಾಮಿಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇದ್ರಿ ಅನ್ನೋದನ್ನ ತೋರಿಸ್ಕೊಡುತ್ತೆ. ಸೊ ಇಂತಹ ಪರಿಸ್ಥಿತಿಯಿಂದ ನೀವು ಮೇಲೆದ್ದು ಓದಿ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀರಾ. ಜೊತೆಗೆ UPSC ತರಬೇತಿ ಕೇಂದ್ರದಿಂದ ನಿಮಗೆ ಒಳ್ಳೆದಂಥ ಒಂದು ಮಾರ್ಗದರ್ಶನ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಹೌದು, ಇಂತಹ ಮಾರ್ಗದರ್ಶನ ನಿಮ್ಮಂತೆ ಇರುವ ತುಂಬ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಪ್ರೇರಣೆ ಆಗಲಿ, ಒಂದು ಸಾಧನೆಯ ಮೆಟ್ಟಿಲಿಗೆ ಒಂದು ಸೇತುವೆ ಆಗಲಿ ಅಂತ ಹೇಳ್ತಾ ನಿಮಗೂ ಕೂಡ ಶುಭಾಶಯವನ್ನ ಕೋರ್ತೀನಿ. ಧನ್ಯವಾದಗಳು. ಭಾರತಿ ಮ್ಯಾಮ್, ಎಸ್ ಮ್ಯಾಮ್, ಇವತ್ತು ಈ ವೇದಿಕೆಯ ಮೇಲೆ ನೀವಿರೋದು ಒಂದು ಕಳೆ ಅಂತ ಹೇಳ್ಬೋದು. ಆಂಕರ್ ಆಗಿ ನಾನೇನೋ ನಡುವೆ ಇದ್ದೀನಿ, ಬಟ್ ಸಾಧಕರಾಗಿ ನೀವಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಥ್ಯಾಂಕ್ ಯು. ಒಬ್ಬ ಮಹಿಳೆಯಾಗಿ ಮನೆಯ ಜವಾಬ್ದಾರಿ ಜೊತೆಗೆ ನಿಮ್ಮ ಕಚೇರಿಯ ಜವಾಬ್ದಾರಿಯನ್ನು ನೀವು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೀರಾ. ಜೊತೆಗೆ ನಿಮ್ಮ ಮದುವೆ ಆಗಿ ಒಂದು ಮಗುವಿರೋ ವಿಷಯನ ಹೆಂಗೆಲ್ಲ ಮ್ಯಾನೇಜ್ ಮಾಡೋಕ್ಕಾಯ್ತು ನಿಮಗೆ? ಆಲ್ರೆಡಿ ಒಬ್ರು ಲೈಕ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಜೊತೆಗೆ ಓದಿನ ಕಡೆ ಗಮನ ಕೊಡಬೇಕು, ಜೊತೆಗೆ ಮನೆ, ಸಂಸಾರ, ಮಗು, ಇದು ಎಲ್ಲವನ್ನ ಮಾಡ್ಬೇಕಂದ್ರೆ ಮಹಿಳೆಗೆ ಅಫ್ಕೋರ್ಸ್ ಹೇಳಕ್ ಚೆನ್ನಾಗಿರುತ್ತೆ, ಮಹಿಳೆ ಸರ್ವವ್ಯಾಪಿಯಾಗಿ ಎಲ್ಲ ಕಡೆನೂ ವ್ಯಾಪಿಸಿರೋಳು, ಮಹಿಳೆಗಿರೋ 2 ಕೈ ಅಲ್ಲ 10 ಕೈ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನ ನೀವು ಇವತ್ತು ನಿರೂಪಿಸಿದ್ರಿ. ಹೇಗೆ ಸಾಧ್ಯ ಆಯಿತು ನಿಮಗೆ ಇದು ಎಲ್ಲವನ್ನ? ಮೇಡಮ್, ಮಾಡಬೇಕು ಅನ್ನೋ ಛಲ ಇದ್ದರೆ ಎಂಥ ಸಮಸ್ಯೆ ಬಂದ್ರೂ ನಾವು ಫೇಸ್ ಮಾಡಿ ಮಾಡ್ಬೋದು. ನಾನು ಮಹಿಳೆ ಅನ್ನೋ ಒಂದೇ ಕಾರಣಕ್ಕೆ ಈಗ ಮಹಿಳಾ ಸಾಧಕರನ್ನ ನೋಡಿದೆ. ಮೇರಿ ಕೋಮ್ ಅವರು ಮೂರು ಮಗುವಿನ ತಾಯಿಯಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ 6 ಮೆಡಲ್ಸ್ ಎಲ್ಲ ಗೆದ್ದಿದ್ರಲ್ಲ, ಅದು ನನಗೆ ತುಂಬ ಸ್ಫೂರ್ತಿ ಆಯಿತು. ಆಮೇಲೆ ನಿಜವಾಗ್ಲೂ ನನ್ನ ಈ ಸಾಧನೆಗೆ, ನನ್ನ ಫ್ಯಾಮಿಲಿಗೆ ನಾನು ತುಂಬ ಧನ್ಯವಾದನ ಹೇಳ್ತೀನಿ. ಇವತ್ತು ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ನನ್ನ ಅಣ್ಣನಿಗೆ ಈ ನನ್ನ ಸಾಧನೆಯನ್ನು ಅವರಿಗೆ ಒಪ್ಪಿಸ್ತೀನಿ. ಹಾಗೆ ನನ್ನ ತಂಗಿನೂ ಇವಾಗ ಬೆಂಗಳೂರಲ್ಲಿ ಪೊಲೀಸಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾಳೆ. ನಾನು 2016ರಲ್ಲಿ ನಾನು ಪೊಲೀಸ್ ಇಲಾಖೆಗೆ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡೆ. ಅವಾಗಿನಿಂದ ನಾನು PSI ಮೊದಲಿಂದಾದರೂ PSI ಆಗಲೇಬೇಕು ಅನ್ನೋಂಥ ಛಲ ಇತ್ತು. ಹಾಗೆ ಸ್ಟಡಿನೂ ಕಂಟಿನ್ಯೂ ಮಾಡ್ತಾನೆ ಬಂದೆ. ಆಮೇಲೆ ಒಂದು 2 ಸರ್ತಿ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿದ್ದೆ, ಆಗಿರಲಿಲ್ಲ. ಬಟ್ ಈ ಸರ್ತಿ SUPSCಯಿಂದ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡ್ಕೊಂಡು ಇವತ್ತು ನಿನ್ನೆ ಪ್ರಕಟಗೊಂಡಂತಹ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಸೇವೆ ಸಲ್ಲಿಸ್ತಿದ್ದೇನೆ. ಯಾವ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ತೀರಾ ನಿಮ್ಮ ಆಫೀಸ್ ಕೆಲಸ, ನಿಮ್ಮ ವರ್ಕ್? ಬಿಕಾಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ 9 to 5 ಜಾಬ್ ಅಲ್ಲ. ಯಾವುದೇ ಕ್ಷಣದಲ್ಲಿ ನಿಮ್ಮ ಸೇವೆಯನ್ನು ಅದು ಬಯಸುತ್ತೆ. ಅದೇ ರೀತಿ ನೀವು ಜನರ ಸೇವೆಗಾಗಿ ನಿಮ್ಮ ಸೇವೆಯನ್ನು ನೀವು ಯಾವಾಗಲೂ ಕೊಡೋಕ್ಕೆ ಅಂದ್ರೆ ತುದಿಗಾಲಲ್ಲಿ ನಿಂತಿರೋ ಥರ ಇರುವಂತಹ ಒಂದು ಜಾಬ್. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯನ್ನ, ನಿಮ್ಮ ಲೈಕ್ ಯಾರೋ ಮದುವೆ ಆಗದೆ ಇರೋ ನಾವೇನೋ ಇಂಡಿಪೆಂಡೆಂಟ್ ಆಗಿರ್ತೀವಿ, ಜಾಬ್ ಮಾಡ್ಕೊಂಡಿರ್ತೀವಿ, ನಾವು ಓದ್ತೀವಿ ಅಂದರೆ ಒಂದು ಮಾತು. ಮದುವೆ ಆಗಿ ನೀವು ನಿಮ್ಮ ಗಂಡನ ಮನೆ ಕಡೆಯ ಜವಾಬ್ದಾರಿಯನ್ನ, ನಿಮ್ಮ ಕರ್ತವ್ಯದ ಜವಾಬ್ದಾರಿನ, ಜೊತೆಗೆ ಆ ಮಗುವಿನ ಜವಾಬ್ದಾರಿಯನ್ನ
ನಿಭಾಯಿಸೋದು ನಿಮಗೆ ಸುಲಭ ಆಗಿತ್ತಾ? ಇದು ಸುಲಭ ಅಂತಲೂ ಏನಾಗಿರಲಿಲ್ಲ ಮೇಡಮ್. ಇದಕ್ಕೆ ನಂಗೆ ನಮ್ಮ ಪತಿಯವರಾಗಲಿ ಅಥವಾ ನಮ್ಮ ಅತ್ತೆ ಮಾವ ಆಗಲಿ ನಮ್ಮ ಅವ್ವ ಮತ್ತು ಅಪ್ಪ ಅವ್ರದ್ದು ತುಂಬಾ ಸಹಕಾರ ಇದೆ ಮೇಡಮ್. ಆಮೇಲೆ ಮತ್ತೆ ನನಗೆ ನಮ್ಮ ಸ್ಟೇಷನ್ನಲ್ಲಿ ಹೇಳ್ಬೇಕಂದ್ರೆ ಸ್ಟೇಷನ್ ತುಂಬ ಸಹಕಾರ ಇದೆ. ನಮ್ಮ ಇನ್ಸ್ಪೆಕ್ಟರ್ ಆಗಲಿ ಲಕ್ಷ್ಮೀಕಾಂತ್ ಸರ್ ಆಗಲಿ ಅಥವಾ ಶ್ರೀಧರ್ ಸರ್ ಆಗಲಿ, ಆಮೇಲೆ ನಮ್ಮಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಇದ್ದಾರೆ, ರತ್ನ ಮೇಡಮ್ ಅಂತ ಅಥವಾ ಲಕ್ಷ್ಮೀ ಮೇಡಮ್ ಅಂತ, ಅವರಾಗಲಿ ಟೋಟಲಿ ನಮ್ಮ ಎಲ್ಲ ಸ್ಟಾಫನ್ನು ತುಂಬಾ ಸಪೋರ್ಟ್ ಮಾಡಿದ್ರು ಮೇಡಮ್. ಡ್ಯೂಟಿಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನು ಅಡ್ಜಸ್ಟ್ ಮಾಡ್ಕೊತಿದ್ರು, ಏನಾಗ್ತಿಲ್ಲ ಹಾಗಂತ. ಮತ್ತು ನಮ್ಮ SCP ಮೇಡಮ್ ಅನುಷಾ ಅಂತ ಇದ್ದಾರೆ ಮೇಡಮ್, ಅವರು ನಮಗೆ ತುಂಬ ಸ್ಫೂರ್ತಿ ಸಾಧನೆ ಮಾಡೋಕ್ಕೆ. ಆಗಿಲ್ಲ ಓದ್ರಮ್ಮ ಓದ್ರಿ, ನೆಕ್ಸ್ಟ್ ಏನಾದರೂ ಸಾಧನೆ ಮಾಡ್ರಿ ಅಂತ ಹೇಳ್ತಾರೆ ಮೇಡಮ್. ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ಜೊತೆಗೆ ಮೇರಿ ಕೋಮ್ ಅವರು ನಿಮ್ಮ ಆದರ್ಶ ಪ್ರಾಯವಾಗಿರೋದನ್ನ ನೋಡ್ತಿದ್ರೆ ನಿಮ್ಮ ಸಾಧನೆಯ ಈ ಉತ್ತುಂಗ ಇನ್ನೂ ಮೇಲೆ ಇರಲಿ ಅಂತ ನಾವು ಬಯಸ್ತೀವಿ. ಜೂರಿಲಾಲ್ ನಾಯಕ್ ಅವರೇ, ನೀವು ಬರೀ ಓದಿನಲ್ಲಿ 6 ಜಾಬ್ ತಗೊಳ್ಳೋದು ಅಷ್ಟೇ ಅಲ್ಲದೆ ನೀವೊಬ್ಬ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಗೊತ್ತಾಯ್ತು. ಸೊ ಈ ನ್ಯಾಷನಲ್ ಲೆವೆಲ್, ಐ ಮೀನ್ ನಿಮ್ಮ ಸ್ಪೋರ್ಟ್ಸಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮನ್ನು ಎಂಗೇಜ್ ಮಾಡ್ಕೊಂಡಿದ್ರಿ, ಅದು ನಿಮ್ಮ ಅಭ್ಯಾಸಕ್ಕೆ ಯಾವುದಾದ್ರೂ ಲೈಕ್ ಒಂದು ಸಪ್ಲಿಮೆಂಟ್ ಆಗಿ ವರ್ಕ್ ಆಯಿತಾ? ಜೊತೆಗೆ ನಿಮ್ಮ ಸ್ಪೋರ್ಟ್ಸ್ ಫೀಲ್ಡಲ್ಲೂ ಕೂಡ ನಿಮ್ಮ ಸಾಧನೆಗಳು ತುಂಬ ಇವೆ. ಎಷ್ಟೊಂದು ನೀವು ಯೂನಿವರ್ಸಿಟಿ ಬ್ಲೂ ಆಗಿ ನೀವು ಹೊರಹೊಮ್ಮಿದ್ದೀರಾ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರಿಂದ ನೀವು ಬೆಸ್ಟ್ ಸ್ಟೂಡೆಂಟು, ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಎಲ್ಲ ಅವಾರ್ಡ್ಸನ್ನು ತಗೊಂಡಿದ್ದೀರಾ. ನಿಮ್ಮ ಸಾಧನೆಗೆ ಸ್ಫೂರ್ತಿ ನಿಮ್ಮ ಅಣ್ಣ, ನಿಮ್ಮ ಅಪ್ಪ ಅಂತ ಹೇಳಿದ್ರಿ. ಜೊತೆಗೆ ಈ ಸಾಧನೆಯ ದಾರಿಯಲ್ಲಿ ಮುಂದೆ ಯಾವ ರೀತಿಯಾಗಿ, ಅಂದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀರಾ ನಿಮ್ಮ ಪಯಣನ, ಆಯ್ತಪ್ಪ ನಾನು 6 ಸತಿ PSI ಅದೇ ನಂಗೆ ಸಾಕಾಗೋಯ್ತು ಅಂತ ಅನ್ನೋ ಮನೋಭಾವನ, ಅಥವಾ ಇನ್ನೂ ನನ್ನ ಹತ್ರ ಏಜ್ ಇದೆ, ನಾನು ಇನ್ನೂ ಓದ್ತೀನಿ ಮಾಡ್ತೀನಿ, ನೆಕ್ಸ್ಟ್ UPSC KPSC ಬಗ್ಗೆ ನಂಗೆ ಇಂಟ್ರೆಸ್ಟ್ ಇದೆ ಅಂತ ಏನಾದರೂ ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಒಬ್ಬ ವ್ಯಕ್ತಿಗೆ ಉತ್ಸಾಹ ಅನ್ನೋದು ಮನಸ್ಸಲ್ಲಿತ್ತು ಅಂತಂದರೆ, ಆ ಮೈಂಡಲ್ಲಿ ಆ ಥಾಟ್ಸ್ ಏನಾದರೂ ಬಂತು ಅಂದರೆ ಮೇಡಮ್, ಯಾರು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನನ್ನ ತಂದೆ ತಾಯಿನೂ ಹಿಡ್ಕೊಂಡು ಹೇಳ್ತಿದ್ದೀನಿ ಮೇಡಮ್, ಅಷ್ಟು ಸಪೋರ್ಟ್ ಇದ್ದಾರೆ ಅಂತಂದರೆ ನಾನು ಯಾಕೆ ಮಾಡಬಲ್ಲೆ ಮೇಡಮ್, ನಾನು ಯಾಕೆ ಮಾಡಬಾರ್ದು? ಕ್ವಶನ್ ನಂದು, ನಾನು ಯಾಕೆ ಮಾಡಬಾರ್ದು ಅಂತ ಕ್ವಶನ್ ಆಗುತ್ತೆ ಮೇಡಮ್. ನಮ್ಮ ಅಪ್ಪಾಜಿನೇ ಬೆಳಗ್ಗೆ 4 ಗಂಟೆಗೆ ಎದ್ದು ನೀರು ಹಾಸಕ್ಕೆ ಹೊಲಕ್ಕೆ ಹೋಗ್ತಾರೆ, ಅದು ಕತ್ಲಲ್ಲಿ ಯಾವುದೋ ಹಾವಿಗೆ ಹೆದರ್ಲಾರ್ದೆ, ಯಾವುದೋ ಒಂದು ಪ್ರಾಣಿಗೆ ಹೆದರ್ಲಾರ್ದೆ 4 ಗಂಟೆಗೆ ಎದ್ದು ಅವರೇ ನೀರು ಹಾಸಕ್ಕೆ ಹೋಗ್ತಾರೆ ಅಂತಂದರೆ, ನಾನು ಅದೇ 4 ಗಂಟೆಗೆ ಎದ್ದು ಇದೇ ಲೈಟಲ್ಲಿ ಕೂತ್ಕೊಂಡು ಒಳ್ಳೆ ಡ್ರೆಸ್ ಹಾಕೊಂಡು ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡು ಹೋದಾಗ ನನಗೇನು ದಾಡಿ ಮೇಡಮ್? ಅದು ನನ್ನ ಮಾತು ಮೇಡಮ್. ಯುವಕರಿಗೆ ಹೇಳೋದು ನಾನು ಅದನ್ನೇ ಮೇಡಮ್. ನಾನೀಗ ಮಾಡಿದ್ದೀನಿ, ನಾನು PC ಇಂದ ನನಗೆ PC ಆಯಿತು, ಇಂಟ್ರೆಸ್ಟ್ ಬಂತು, ಅಪ್ಪ ಅಮ್ಮ ಜಾಯ್ನ್ ಆಗಂತಂದ್ರು. ಬಟ್ ನನ್ನಲ್ಲಿ ಇದ್ದಿದ್ದಕ್ಕಂಥ ದೃಢ ಸಂಕಲ್ಪ ಏನು ಮಾಡ್ತು, ಬೇಡ ನಾನು ಓದಿದ್ದೀನಿ ಇನ್ನೂ ಮಾಡ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ ಇತ್ತು. ಸೊ ಅದಾದಮೇಲೆ ವಾರ್ಡರ್ ಆದೆ. ಸೊ ಊರವರೆಲ್ಲ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಡಮ್. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊಬ್ಬಿದೆ ಅವನಿಗೆ, ಅವನು ವಾರ್ಡರ್ ಆದ್ನೆಲ್ಲ ಹೋಗ್ಬಿಡ್ಬೇಕಂತಲ್ಲ. ಯಾಕಂದರೆ ಈಗ ಯುವಕರಿಗೆ ಅಳಿತಾ ಇರೋದೇ ಗೌರ್ಮೆಂಟ್ ಜಾಬ್ ಮೇಲೆ ಮೇಡಮ್. ಸೊ ನಾವು ಗೌರ್ಮೆಂಟ್ ಜಾಬ್ ಇಲ್ಲ ಅಂತಂದರೆ ಏನೋ ಅಂತಾರಲ್ಲ, ಒಂಥರ ಬಂಜೆ ಆದಂಗೆ ಆಗ್ಬಿಡ್ತೀವಿ ನಾವು, ಬರಡು ಭೂಮಿ ನಾವು. ಒಬ್ಬ ಓದಿರ್ತಕ್ಕಂಥ ವ್ಯಕ್ತಿ ಜಾಬನ್ನು ತಗೊಳ್ಳಿಲ್ಲ ಅಂತಂದರೆ ಹೆಣ್ಣು ಮಗುನ ಕೊಡಲಿಕ್ಕೆ, ಅಂದರೆ ಏನು ಅವಳಿಗೆ ಮದುವೆ ಮಾಡಿಸ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂಥ ಒಂದು ಸಮಾಜ ನಮ್ಮಲ್ಲಿ ಸೃಷ್ಟಿಯಾಗಿದೆ. ಸೊ ಅಂಥ ಸಮಾಜದಲ್ಲಿ ನಾವು ಬದುಕ್ತಿರೋರು ಪ್ರತಿಯೊಬ್ಬರು ಏನು ಮಾಡಬೇಕಪ್ಪ ಅಂತಂದರೆ, ತಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯದ ಜೊತೆಗೆ ಓದನ್ನು ಪ್ರಾರಂಭ ಮಾಡಬೇಕು. ಅಷ್ಟೇ ಅಲ್ಲದೆ ಯಾವುದಕ್ಕೂ ನೀವು ಬೇರೆಯವ್ರನ್ನ ಯಾರನ್ನೋ ಸ್ಫೂರ್ತಿ ಅಂತ ತಗೊಳ್ಳೋದ್ರ ಬದಲು ತಂದೆ ತಾಯಿಗಳನ್ನ ಸ್ಫೂರ್ತಿ ಅಂತ ತಗೊಳ್ಳಿ. ಯಾಕಂತಂದರೆ 4 ಗಂಟೆಗೆ ಎದ್ದು ನಮ್ಮಪ್ಪ ನೀರು ಹಾಸಕ್ಕೆ ಹೋಗ್ತಿದ್ದಾನೆ, ನಮ್ಮಮ್ಮ ರೊಟ್ಟಿ ಸುಡ್ಕೊಂಡು ಬರ್ತಾಳೆ. ಸೊ ಅವ್ರು ಮಾಡಿರ್ತಕ್ಕಂಥ ಕಷ್ಟದಿಂದ ನಮ್ಮಲ್ಲಿ ಈ ಥರ ನಮ್ಮದು ಕೈಗಳಿರ್ತವೆ. ಸೊ ಅದೇ ಅವ್ರ ಕೈಗಳನ್ನು ನೋಡಿ, ಸೊ ಅವ್ರ ಕೈಗಳನ್ನು ನೋಡಿದರೆ, ಆಗಿರ್ತಕ್ಕಂಥ ಬೊಬ್ಬೆಗಳಿಂದ ನೋಡಿದರೆ, ಸೊ ಆ ಮನಸ್ಸಿನ ಭಾವನೆ ನಿಮಗೆ ತಗೊಂಡೋಗುತ್ತೆ, ನಿಮ್ಮ ಓದುವಂಥ ಉತ್ಸಾಹ ನಿಮ್ಮಲ್ಲಿ ಸೃಷ್ಟಿ ಮಾಡುತ್ತೆ. ಅಷ್ಟೇ ಅಲ್ಲದೆ ನಾನು ಹಾಕಿರ್ತಕ್ಕಂಥ ಬಟ್ಟೆ ಕಾಸ್ಟ್ಲಿಯೆಸ್ಟ್ ಆಗಿರ್ಬೋದು, ನಮ್ಮ ಅಪ್ಪ ಹಾಕಿರ್ತಕ್ಕಂಥ ಬನೀನಲ್ಲಿ ಆಗಿರ್ತಕ್ಕಂಥ ತೂತುಗಳನ್ನು ನೆನಪು ಮಾಡ್ಕೋಬೇಕು ನಾವು. ಸೊ ಯುವಕರು ಏನು ಮಾಡಬೇಕಪ್ಪ ಅಂತಂದರೆ, ಆಗಿರ್ತಕ್ಕಂಥ ಯಾರೋ MS ಧೋನಿ ರಿಟೈರ್ಮೆಂಟ್ ಕೊಟ್ಟ ಅಂತಂದರೆ ಅವ್ರ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಟು, ನಮ್ಮ ತಂದೆ ತಾಯಲ್ಲಿ ಈಗ ಕೋವಿಡ್ ಇದ್ರೂ ಕೂಡ ಎಲ್ಲ ಸ್ಟಾಪ್ ಮಾಡಿದ್ರು, ಅಗ್ರಿಕಲ್ಚರ್ ಸ್ಟಾಪ್ ಆಗಿಲ್ಲ ಅಂತಾರಲ್ಲ, ಅಲ್ಲಿ ಆ ಥರದ್ದು ಕಷ್ಟಪಟ್ಟು ನನಗಿಲ್ಲಿ ರೂಮಲ್ಲಿ ಇರಲಿಕ್ಕೆ, ಒಳ್ಳೆ ಬಟ್ಟೆ ಹಾಕೊಳ್ಳಿಕ್ಕೆ, ಲೈಬ್ರರಿನ ನಾನು ಹೋಗ್ಲಿ ಓದಲಿಕ್ಕೆ, ಕೋಚಿಂಗ್ ಸೆಂಟರ್ಗಳಾಗಿರ್ತಕ್ಕಂಥ SUPSC ನಂತಹ ಕೋಚಿಂಗ್ ಸೆಂಟರ್ಗಳಲ್ಲಿ ಒಳ್ಳೆ ಅವಕಾಶವನ್ನು ಪಡೆಯೋದ್ರ ಮೂಲಕ ನಮ್ಮ ಸ್ಟಡಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತಂದರೆ ನಾವು ಯಾಕೆ ಸಾಧನೆ ಮಾಡಬಾರ್ದು? ಸೊ ಇನ್ನೊಂದು ಹೇಳಿದರೆ ಮೇಡಮ್, ನಾನು ಡಿಗ್ರಿಯಲ್ಲಿ ನಾನು ಬೆಸ್ಟ್ ಔಟ್ ಗೋಯಿಂಗ್ ಸ್ಪೋರ್ಟ್ಸ್ ಪರ್ಸನ್ನು, ಬೆಸ್ಟ್ ಔಟ್ ಗೋಯಿಂಗ್ ಕಲ್ಚರಲ್ಲು, ಮತ್ತು ಓವರಾಲ್ CGP ಮತ್ತು ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ಲಿ ಮಾಡ್ಕೊಂಡ್ಬಂದಿರ್ತಕ್ಕಂಥ 3 ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟ್ ನಾನು. ಸೊ ನಾನು ಹೇಳೋದು ಒಂದೇ, ಈಗ ಸ್ಪೋರ್ಟ್ಸ್ ಅನ್ನೋದು ಕಂಪ್ಲೀಟ್ ಒಬ್ಬ ವಿದ್ಯಾರ್ಥಿ ಆಗಬೇಕಂತಂದ್ರೆ ಸ್ಪೋರ್ಟ್ಸು ಇರಬೇಕು, ಕಲ್ಚರಲ್ಲೂ ಇರಬೇಕು, ಓದೋದ್ರಲ್ಲೂ ಇರಬೇಕು, ಎಲ್ಲದರಲ್ಲೂ ಇರಬೇಕು. ವಿವೇಕಾನಂದ ಅವರು ಹೇಳ್ತಾರೆ, ಹಾಗೆ APJ ಅಬ್ದುಲ್ ಕಲಾಂ ಅವರು ನೋಡಿ ಹೇಳ್ತಾರೆ, ನನ್ನ ಲೈಫನ್ನು ಹಿಂದೆ ತಿರುಗಿ ನಾನು ನೋಡಿದಾಗ ಕೆಲವು ನನ್ನನ್ನು ಕಾಡುತ್ತೆ ಅಂತ ಹೇಳ್ತಾರೆ.
ಅಂದರೆ ನಾನು ಯಾಕೆ ಅದನ್ನು ಮಾಡ್ಕೊಂಡು ಬರಲಿಲ್ಲ ನನ್ನ ಲೈಫಲ್ಲಿ ಅಂತೇಳಿ ಅಂಥವನ್ನ ನೀವು ಥಿಂಕ್ ಮಾಡಬೇಡಿ. ಅವರು ಹೇಳಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮ ಜೀವನದಲ್ಲಿ ನಾವು ಕೆಲವನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರ್ಬೋದು. ಸ್ಪೋರ್ಟ್ಸ್ ಯಾವುದಕ್ಕೂ ಬ್ಯಾರಿಯರ್ ಅಲ್ಲ. ಸ್ಪೋರ್ಟ್ಸ್ ಅನ್ನೋದು ಒಂದು ಉತ್ಸಾಹ. ಎಕ್ಸಾಂಪಲ್ ನಾನು ಫಿಸಿಕಲಲ್ಲಿ ನನಗೆ ಹೆಲ್ಪ್ ಮಾಡುತ್ತೆ ಸ್ಪೋರ್ಟ್ಸ್ ಅನ್ನೋದು. ಯಾಕೆ ಹೆಲ್ಪ್ ಮಾಡಲ್ಲ? ನಾನು ರನ್ನಿಂಗ್ ಮಾಡಬೇಕು ಅಂತಂದರೆ ಸ್ಪೋರ್ಟ್ಸ್ ನನಗೆ ಅದು ಹೆಲ್ಪ್ ಮಾಡುತ್ತೆ. ನಾನು ಪ್ರಾಕ್ಟೀಸೇ ಮಾಡಲ್ಲ, ಯಾಕಂದರೆ ನಾನು ಅದನ್ನು ಡೆವಲಪ್ ಮಾಡ್ಕೊಂಬಂದಿದ್ದೀನಿ ಫಸ್ಟಿಂದಾನೆ. ನಾನೊಬ್ಬ ವಿದ್ಯಾರ್ಥಿಯಾಗಿ ನಾನು ಏನು ಮಾಡಬೇಕು ಆ ಟೈಮಲ್ಲಿ ಎಲ್ಲವನ್ನೂ ನಾನು ಡೆವಲಪ್ ಮಾಡ್ಕೊಂಬಂದಿರೋದ್ರಿಂದ ಸೊ ನನಗೆ ಅವೆಲ್ಲನೂ ಹೆಲ್ಪ್ ಮಾಡಿದೆ ಮೇಡಮ್. ಎಸ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇರುವಂತಹ ಆ ಪವರು ಏನಿದೆ ಅಲ್ವಾ, ಆ ಪವರು ನಿಮ್ಮ ಮಾತುಗಳಲ್ಲಿ ಅದು ವಾಪಸ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದರಿಂದ ನಿಮಗೆ ಇನ್ನೂ ಕೂಡ ಸಾಧನೆ ದಾರಿ ನಿಮಗೆ ಸುಗಮವಾಗಿರಲಿ ಅಂತ ಹೇಳ್ತೀನಿ. ನಾಗರಾಜ್ ಸರ್, ನೀವು UPSCಯಲ್ಲಿ ಒಬ್ಬ ಗುರುಗಳು ಶಿಕ್ಷಕರಾದವರು ತಮ್ಮ ಶಿಷ್ಯರ ಜೊತೆ ಆ ಬೆರೆತುಕೊಳ್ಳುವ ರೀತಿ, ಅವ್ರ ಜೊತೆ ಆ ಪ್ರಿಪ್ರೇಷನ್ ಮಾಡಿರೋ ರೀತಿ, ಇವತ್ತು ಅವರ ಜೊತೆನೇ ಒಂದು ಸಾಧನೆಯ ಮಂಚವನ್ನು ನೀವು ಶೇರ್ ಮಾಡ್ಕೊತಿದ್ದೀರಾ. UPSCಯಲ್ಲಿ ಒಬ್ಬ ಶಿಕ್ಷಕರಾಗಿ ಮತ್ತು ಒಬ್ಬರು ಶಿಷ್ಯರಾಗಿ, ಒಬ್ಬ ಸ್ಟೂಡೆಂಟ್ ಆಗಿ ಮತ್ತು ಒಬ್ಬ ಟೀಚರ್ ಆಗಿ ನಿಮ್ಮ ಪಯಣ ಮತ್ತು ಈ UPSC ಈ ತರಬೇತಿ ಕೇಂದ್ರದಲ್ಲಿ ನಿಮ್ಮ ಅನುಭವ ಏನು? ಆ್ಯಕ್ಚುಲಿ ಮೇಡಮ್, ನಾನು ಈ ಟೀಚಿಂಗ್ ಫೀಲ್ಡು ನನಗೆ ಆ್ಯಕ್ಚುಲಿ ಅದು ಇಂಟ್ರೆಸ್ಟೇ ಕಡಿಮೆ ಇತ್ತು, ಬಟ್ ಕಡಿಮೆ ಅದು. ಓಕೆ. ಬಟ್ ನಾನು KS ಮೇನ್ಸ್ ಎಕ್ಸಾಮ್ ಎಲ್ಲ ಮುಗಿಸಿದ ಮೇಲೆ ಟೀಚಿಂಗ್ ಮಾಡಬೇಕು, ಸ್ವಲ್ಪ ಮನೆಗೆ ಏನಾದರೂ ದುಡ್ಡು ಕೊಡ್ಬೇಕಂದ್ರೆ ನಂದು ಇಂಟ್ರೆಸ್ಟಿಂಗು ಈ ಫೀಲ್ಡನ್ನು ಬಿಡೋದು ಬೇಡ ಅಂತ. ಸೊ ಹಾಗಾಗಿ ಈ ಟೀಚಿಂಗ್ ಫೀಲ್ಡನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಬಟ್ ನಾನು ಯಾವುದೇ ಕ್ಲಾಸಲ್ಲಿ ಹೋದ್ರೂ ಕೂಡ ಫಸ್ಟ್ ಕ್ಲಾಸಿಗೆ ಹೋದಾಗ ಸೊ ನನಗೆ ಸ್ಟೂಡೆಂಟ್ ಅಂಡರ್ ಎಸ್ಟ್ ಮಾಡೋದು ಏನು ಅಂತಂದಾಗ ಅದು ನಂಗೆ ಗೊತ್ತಾಗುತ್ತೆ. ಸ್ಟೂಡೆಂಟ್ ನಾನು ಸ್ಟೇಜ್ ಮೇಲೆ ಹೋದಾಗ ಇವನಪ್ಪ ಪೆಂಚ್ ಕಟ್ ಬಿಡ್ಕೊಂಬಂದಾನೆ, ಸ್ಪೈಕ್ಸ್ ಅನ್ನೋನು, ಸೊ ನಮಗೇನು ಟೀಚ್ ಮಾಡ್ತಾನೋ ಇಲ್ಲೋ ಅನ್ನೋ ಮನೋಭಾವನೆ ಎಷ್ಟೋ ಸ್ಟೂಡೆಂಟಲ್ಲಿ ಬಂದ್ಬಿಡುತ್ತೆ. ಬಟ್ ಆಮೇಲೆ ಹೋಗ್ತಾ ಆ ಕ್ಲಾಸಲ್ಲಿ ಹೋಗ್ತಾ ಯಾವಾಗ ನಾನು ಮತ್ತು ಆ ನನ್ನ ಸ್ಟೂಡೆಂಟ್ ನಡುವೆ ಏನು ಇಂಟ್ರ್ಯಾಕ್ಷನ್ ಆಗುತ್ತೋ, ಸೊ ಕೆಲವೊಂದು ಸಲ ಟೀಚರ್ಸ್ ಅಂದಮೇಲೆ ಎಲ್ಲ ಜ್ಞಾನನೂ ಹೊಂದಿರಲ್ಲ. ಸೊ ಇಲ್ಲಿ ನವಕ್ಕೆ ಯಾವ ವ್ಯಕ್ತಿನೂ ಪರ್ಫೆಕ್ಟ್ ಅಲ್ಲ. ವಿ ಆಲ್ ಆರ್ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ನಮ್ಮಿಂದ ನಾನು ಸ್ಟೂಡೆಂಟಿಗೆ ಯಾವಾಗ ನಾನು ಟೀಚರ್ ಅಂತ ಇಲ್ಲಿ ಹೇಳಿಲ್ಲ. ಸೊ ಐ ಆಮ್ ಓನ್ಲಿ ಗೈಡರ್ ಆ್ಯಂಡ್ ಐ ಆಮ್ ಓನ್ಲಿ ಮೆಂಟರ್ ಅಷ್ಟೇ. ಸೊ ನಾನು ಟೀಚರ್ ಅನ್ನೋಕ್ಕಿಂತ ಸ್ಟೂಡೆಂಟ್ ಎಲ್ಲ ನಾನು ಟೀಚರ್ ಅಂತ ಮಾಡಿಬಿಟ್ಟು, ಬಟ್ ನಾನು ಎಲ್ಲೋ ಕೆಲವೊಂದು ಸಲ ನನಗೆ ಗೊತ್ತಿಲ್ಲದಂಥ ಇನ್ಫಾರ್ಮೇಷನು ಸ್ಟೂಡೆಂಟಿಂದ ಕಲ್ತಿದ್ದೀನಿ, ನನಗೆ ಗೊತ್ತಿದ್ದಂಥ ಇನ್ಫಾರ್ಮೇಷನ್ ಸ್ಟೂಡೆಂಟ್ಗೂ ಕೊಟ್ಟಿದ್ದೀನಿ. ಬಟ್ ಆ್ಯಕ್ಚುಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ವ್ಯಕ್ತಿಗಳು ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ. ಯಾಕೆ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದಂಥ ವ್ಯಕ್ತಿಗಳು ಗೊತ್ತದ ಇದ್ದಂಥ ಇನ್ಫಾರ್ಮೇಷನ್ ಮತ್ತೊಬ್ಬರಿಗೆ ಹಂಚಿಕೆ ಮಾಡೋದೇ ಇಲ್ಲ. ಯಾಕಂದ್ರೆ ನಾ ಮತ್ತೊಬ್ಬನಿಗೆ ಹಂಚಿಕೆ ಮಾಡಿದಾಗ ಅವನಿಲ್ಲಿ ಪಾಸಾಗಿ ಹೋಗ್ತಾನೋ ಅನ್ನೋ ಮನೋಭಾವನೆ ಅದ. ಕಾಂಪಿಟೇಟಿವ್ ಈ ಫೀಲ್ಡಲ್ಲಿ ಜಾಸ್ತಿ ಅದ. ಸೊ ಹಾಗಾಗಿ ಅಂಥವು ಯಾವುದಾದ್ರೂ ಎಕ್ಸ್ಪೀರಿಯನ್ಸು ನಿಮ್ಗೆ ಆಗಿದೆನಾ? ಅಂದರೆ ನೀವು ಇಲ್ಲಿ ಗುರುಗಳಾಗೋಕ್ಕೂ ಮುಂಚೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ನೀವು ಯಾರಿಗಾದ್ರೂ ಅಂತ ಲೈಕ್ ಇಂಥ ಅನುಭವಗಳೇ ನಮಗೆ ಒಳ್ಳೆ ಜೀವನದ ಪಾಠಗಳನ್ನ ಹೇಳ್ಕೊಡ್ತವೆ ಅಂತ ಇದೆ ಅಲ್ವಾ? ಸೊ ಅಂತ ಯಾವ್ದಾದ್ರು ಅನುಭವಗಳು ಇದೆ ಮೇಡಮ್. ಪ್ರತಿಯೊಂದು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ 50 ನಮೂನಿ ಜನ ಸಿಗ್ತದೆ, 50 ನಮೂನಿ ಅನುಭವ ಸಿಗ್ತದೆ ಇಲ್ಲಿ. ಸೊ ನಾನು ಬೆಂಗಳೂರಲ್ಲಿದ್ದಾಗ ಸೊ ಅಲ್ಲಿ ನಮ್ಮ ಫ್ರೆಂಡು ನಾನು KS ಮೇನ್ಸ್ಗೆ ಹೋದವಾಗ ನನ್ನಲ್ಲಿ ಆ್ಯಕ್ಚುಲಿ ಬುಕ್ಸ್ ಇರಲಿಲ್ಲ. ಯಾಕಂದ್ರೆ ಅದೇ ಬುಕ್ಸನ್ನು ತೊಗೊಳ್ಬೇಕಾಗಿತ್ತು. ಸೊ ಅವಾಗ ನಾನೇನು ಮಾಡ್ತಿದ್ದೆ ಅಂತಂದ್ರೆ ನಾನು ಕೆಲವೊಬ್ಬರು ಇಲ್ಲಿ ಜನದಲ್ಲಿ ನಮ್ಮ KS ಮೇನ್ಸ್ ಆದಂಥ ಹುಡುಗ ಕಡೆ ನಾನು ಕೇಳ್ತಿದ್ದೆ, ಈ ಬುಕ್ಸ್ ಕೊಡಪ್ಪ, ಆ ಬುಕ್ಸ್ ಕೊಡತ್ತಂದು. ಆ ವ್ಯಕ್ತಿ ಸೊ ನಾನು ನಾನು PGಯಲ್ಲಿದ್ದೆ. ಸೊ ಅವನು ಬೇರೆ PGಯಲ್ಲಿ ಅಲ್ಲಿ ಸ್ಟಡಿ ಮಾಡ್ತಿದ್ದ. ಸೊ ನಾನು ಅಲ್ಲಿ ಹೋದಾಗ ಸೊ ಅವ್ನು ಇದ್ದದ್ದು ಬುಕ್ಸ್ ಎಲ್ಲ ಕಟ್ಟಿಟ್ಟು ಬ್ಯಾಗಲ್ಲಿ ಇಟ್ಬಿಡ್ತಿದ್ದ, ನನಗೆ ಯಾವುದೂ ತೋರಿಸ್ತಿಲ್ಲ. ಸೊ ಆಮೇಲೆ ಅವ್ನು ನನ್ನ ಕಡೆ ಬಂದಾಗ ಈ ಬುಕ್ಸ್ ತೊಗೊಂಡಿದ್ದೆ, ಆ ಬುಕ್ಸ್ ತೊಗೊಂಡಿದ್ದೆ ಹಿಂಗೆಲ್ಲ ಕೇಳ್ತಿದ್ದ. ಸೊ ಅದು ಒಂದು ಸಲ. ಸೊ ಇನ್ನೊಂದು ಸಲ ಒಂದು ಹುಡುಗಿ ಏನು ಮಾಡಿತ್ತು, ನಮ್ಮ ಕಲೀಗ್ಸ್ ಅಂದರೆ ನಾನು ಕೋಚಿಂಗ್ ಕ್ಲಾಸ್ ತೊಗೋವಂತಹ ಸಮಯದಲ್ಲಿ ಸೊ ನಾವು ಆ್ಯಕ್ಚುಲಿ ಒಂದು 4-5 ಜನ ಗ್ರೂಪ್ ಇತ್ತು ಮೇಡಮ್ ಅಲ್ಲಿ. ಸೊ ಆ ಹುಡುಗಿ ಆಲ್ರೆಡಿ UCSಯಲ್ಲಿ ಕೋಚಿಂಗ್ ಕ್ಲಾಸನ್ನು ತೊಗೊಂಡು ನೋಟ್ಸ್ ಇತ್ತು ಎನ್ವಿರಾನ್ಮೆಂಟು. ಸೊ ನನ್ನ ಹತ್ರ ಎನ್ವಿರಾನ್ಮೆಂಟ್ ನೋಟ್ಸ್ ಇದ್ದಿರಲಿಲ್ಲ, ಬಟ್ ನಾನು ಬೇಸು ಅಲ್ಲ ಅದು. ಸೊ ಅವಾಗ ಏನಾಯಿತು, ಅವಾಗ ನಾನು ನೋಟ್ಸ್ ಕೇಳಿದೆ. ಸೊ ಎನ್ವಿರಾನ್ಮೆಂಟು. ಸೊ ಅವಾಗ ಅವಳು ಏನು ಹೇಳಿದ್ರು, ಸೊ ನಿನ್ನ ಕಡೆ ಇದ್ದಂತ ಯಾವುದೋ ನೋಟ್ಸ್ ಕೊಡು, ಸೊ ಆಮೇಲೆ ನಾನು ಕೊಡ್ತೀನಿ ಅಂತಂದು. ಅಂದರೆ ಅಲ್ಲಿ ಆ್ಯಕ್ಚುಲಿ ನೋಟ್ಸ್ ಇದ್ದೂ ಕೂಡ ಕೆಲವೊಬ್ಬರು ಕೊಡಲ್ಲ ಮೇಡಮ್. ಸೊ ಆ್ಯಕ್ಚುಲಿ ಅದು ಎಲ್ಲ ಕಾಂಪಿಟೇಟಿವ್ ಫೀಲ್ಡ್ ಇದ್ದಂಥ ಎಲ್ಲ ವ್ಯಕ್ತಿಗಳ ಮನೋಭಾವನೆ ಅದೇ. ಬಟ್ ಕೆಲವೊಂದು ವ್ಯಕ್ತಿಗಳು ನಾನು ಹೇಳೋದಿಷ್ಟೇ, ಇಂತಹ ಏನದು ಬ್ಯಾಡ್ ಹ್ಯಾಬಿಟ್ಸ್ ಇದೆಯೋ ಅದನ್ನು ತಲೆಯಿಂದ ತೆಗೆದುಬಿಡ್ರಿ. ಯಾಕಂದ್ರೆ ನಿಮ್ಮ ಸ್ಟ್ರಾಟಜಿ, ನಿಮ್ಮ ಸ್ಟ್ರೆಂಗ್ತು ಎಲ್ಲ ಚೇಂಜಸ್ ಆಗುತ್ತೆ. ಈಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಸ್ಟ್ರೆಂಗ್ತ್, ಒಂದು ವೀಕ್ನೆಸ್ ಪಾಯಿಂಟ್ ಇದ್ದೇ ಇರುತ್ತೆ. ಸೊ ಎಲ್ಲ ಜ್ಞಾನನೂ ಒಂದೇ ಅಲ್ಲ. ಹಾಗಾಗಿ ನಿಮ್ಮ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚಿಕೆ ಮಾಡಿ, ನಿಮ್ಮ ಇಲ್ಲಿದ್ದಂಥ ಎಲ್ಲ ಪುಸ್ತಕವನ್ನು ಮತ್ತೊಬ್ಬರಿಗೆ ಕೊಡ್ರಿ. ಓಕೆ ಅಂದಾಗ ಅದೇನೋ ಒಬ್ಬ ವ್ಯಕ್ತಿ ಹೇಳ್ತಾನಂತೆ, ಸೊ ನಾವು
ಮತ್ತೊಬ್ಬನ ಯಾವ ರೀತಿ ಬೆಳೆಸಕ್ ಸ್ಟಾರ್ಟ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ದಂಗೆ ನಾವು ತಮ್ಮ ತಾನೇ ನಾವು ಬೆಳಿತೀವಂತೆ. ನಾವು ಯಾವಾಗ ಮತ್ತೊಬ್ಬರಿಗೆ ಹೆಗ್ಲಾಗಿ ನಿಲ್ತೀವೋ ಅವಾಗ ನಮ್ಗೆ ಗೊತ್ತಿಲ್ಲದಂಗೆ ನಾವು ನಮ್ಮ ಜೀವನವನ್ನ ರೂಪಿಸ್ಕೊಂತೀವಿ, ಬೆಳಿತೀವಿ, ಬೇರೆಯವ್ರಿಗೂ ಕೂಡ ಬೆಳಕಾಗ್ತೀವಿ ಅನ್ನೋ ಒಂದು ಮಾತಿದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಲೈಕ್ ಹಿಂಗಿತ್ತು. ಸ್ಟೂಡೆಂಟ್ಸು ಮತ್ತು ಆ ಟೀಚರ್ಸ್ನ ನಡುವೆ ಈ UPSCಯಲ್ಲಿ ಯಾವ ರೀತಿಯಾದಂಥ ಒಂದು ಎನ್ವಿರಾನ್ಮೆಂಟ್ ಇದೆ? ಓಕೆ, ನಾನು UPSCಯಲ್ಲಿ ಪಡೆದಂತಹ ಅನುಭವ ಏನಿದೆಯೋ ಅದನ್ನು ಇಡೀ ಜೀವನದಲ್ಲೇ ಒಂದು ಮರೆಯಲಾಗದಂತಹ ಅನುಭವ. ಯಾಕಂತಂದ್ರೆ ಅಲ್ಲಿ ಎಷ್ಟೋ ವ್ಯಕ್ತಿಗಳು ಟೀಚಿಂಗ್ ಮಾಡಬೇಕಂತ ಎಷ್ಟೋ ಮೂಲಗಳಿಂದ ಬಂದು ನನಗೆ ಒಂದು ಅಪಾರ್ಚುನಿಟಿ ಕೊಡಿ ಅಂತ ಹೇಳ್ತದೆ ಅಲ್ಲಿ. ಬಟ್ ನಾನು ಅಲ್ಲಿದ್ದಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿ ಆದಂತಹ ಇದನ್ನು ಬೆಟಕದೆ ಸರ್ ಜೊತೆ ನಾನು ಭೇಟಿ ಆದಾಗ ಟೀಚಿಂಗ್ ಫ್ಯಾಕಲ್ಟಿಗೆ ಆಯ್ಕೆ ಅಂತ ಬಂದಾಗ ನಮ್ಮದು ಮತ್ತು ಸರ್ಸ್ ಜೊತೆ ನಮ್ಮದು ಟೀ ಶಾಪ್ನಲ್ಲಿ ಆ ಡೀಲ್ ಆಗಿತ್ತು. ಡೀಲ್ ಅಂತಂದ್ರೆ ಅಲ್ಲಿ ನಾವು ಪೇಮೆಂಟ್ ಏನು, ಯಾವ ಸಬ್ಜೆಕ್ಟ್ ಹೇಳ್ತದೆ, ಹೇಗೆ ಅಂತಂದು. ಸೊ ಅವಾಗ ಆ ಒಂದು ಕೆಲವೊಂದು ನಾನು ಟೀಚ್ ಮಾಡೋದು GK ಮತ್ತು ಕರೆಂಟ್ ಅಫೇರ್ಸ್ ಆಗಲಿ ಮತ್ತು PSIಗೆ ಎಸ್ಸೆಗಳನ್ನು ನಾನು ಟೀಚ್ ಮಾಡ್ತಿದ್ದೆ. ಸೊ ಅಲ್ಲಿ ಸಿಕ್ಕಂದ ಎಲ್ಲ ಸ್ಟೂಡೆಂಟ್ಸು ನನಗೆ ಕೊಟ್ಟಂತಹ ಅನುಭವ ಏನಿದೆಯೋ ಅದು ಬಹಳ ಅತ್ಯುತ್ತಮವಾದದ್ದು. ಯಾಕಂತಂದ್ರೆ ಅಲ್ಲಿ ನಾನು ಹೇಳುವಾಗ ಅದೇ ಹೇಳಿದೆ, ನಾನು ಟೀಚರ್ ಆಗಿ ಅಂತಲ್ಲ, ನಾನು ಒಬ್ಬ ಮೆಂಟರ್ ಆಗಿ ಒಬ್ಬ ಗೈಡ್ ಆಗಿ ನಾನು ಅಲ್ಲಿ ಹೋಗಿದ್ದೀನಿ ಅಂತಂದು. ಸೊ ಹಾಗಾಗಿ ಅಲ್ಲಿದ್ದಂತಹ ಸ್ಟೂಡೆಂಟ್ಸು ನನಗೆ ಆ್ಯಸ್ ಅ ಫ್ರೆಂಡ್ ಆಗಿ ಮತ್ತು ನನಗೆ ನಾನು ಹೇಳುವಂಥ ವಿಷಯದಲ್ಲಿ ಏನೇ ತಪ್ಪು ಮಾಡಿದ್ದು. ಯಾಕಂದರೆ ಈ ಟೀಚಿಂಗ್ ಫೀಲ್ಡಲ್ಲಿ ಎಲ್ಲ ಟೀಚರ್ಸು ಪರ್ಫೆಕ್ಟ್ ಅಲ್ಲ. ಕೆಲವೊಂದು ವಿಷಯಗಳ ತಪ್ಪುಗಳನ್ನು ನಾವು ನೋಡ್ತೀವಿ. ಅಂತಹ ತಪ್ಪುಗಳನ್ನ ನಾನು ಸ್ಟೂಡೆಂಟಿಂದನೂ ಕಲ್ತಿದ್ದೀನಿ. ನನ್ನಿಂದ ಎಷ್ಟೋ ವಿಷಯಗಳನ್ನ ಮತ್ತು ನಾನು ಸ್ಟೂಡೆಂಟ್ಗಳು ಕಟ್ಟಿದ್ದೀನಿ. ಅದ್ರ ಜೊತೆಗೇ ನಾನು ನನ್ನ ಸ್ಟೂಡೆಂಟ್ಗಳ ಜೊತೆ ಆ್ಯಸ್ ಅ ಫ್ರೆಂಡ್ ಆಗಿ ಕೆಲಸನೂ ಸಹಿತ ಮಾಡಿದ್ದೀನಿ. ಸೊ ಹಾಗಾಗಿ ಎಷ್ಟೋ ಫ್ರೆಂಡ್ಸ್ ಇನ್ನೂ ಸಹಿತ PSI ಆಗದಿದ್ದಂತ ನೋಡ್ತೀನಿ. ಸೊ ಅಂತಹ ಸ್ಟೂಡೆಂಟ್ಸ್ ಹೇಳೋದೇನು ಅಂತಂದಲ್ಲಿ ಯಾವುದೇ ತಾಳ್ಮೆಯನ್ನು ಕಳ್ಕೋಬೇಡಿ. ಆ ವ್ಯಕ್ತಿ ಆದ ಈ ವ್ಯಕ್ತಿ ಆದ ಅನ್ನೋದು ಬೇಡ. UPSCನಲ್ಲಿ ಸಿಗುವಂತಹ ಅನುಭವ, ಆ ಒಂದು ಮಾರ್ಗದರ್ಶನ ಇಡೀ ನಿಮ್ಮ ಜೀವನವನ್ನೇ ಏನಾಗುತ್ತೆ ಬದಲಾಯಿಸಬಹುದು. ಇನ್ನೊಂದು, ನಾನು UPSCನಲ್ಲಿ ಟೀಚ್ ಮಾಡಿದ್ದೀನಿ. ನಾನು D ಚೆನ್ನವ್ ಸರಿಂದ ನಾನು ಸನ್ಮಾನ ಮಾಡಿಸ್ಕೊಂಡಿದ್ದೀನಿ. ಅದೇ ಡಿಪಾರ್ಟ್ಮೆಂಟಿಗೆ ನಾನು ಕಾಲು ಇಡ್ತಿದ್ದೀನಿ ಅನ್ನೋದು ನನಗೆ ಬಹಳ ಹೆಮ್ಮೆಯ ವಿಷಯ ಅಂತ ನನಗೆ ಅನಿಸ್ತೈತೆ ಮೇಡಮ್. ನಿಜವಾಗ್ಲೂ ಅದು ತುಂಬ ಒಂದು ಖುಷಿಯ ವಿಚಾರ. ಸೊ ನಿಮ್ಮ ಈ UPSC ತರಬೇತಿ ಕೇಂದ್ರದಲ್ಲಿರುವಂತಹ ಈ ಅಟ್ಮಾಸ್ಫಿಯರ್, ಈ ಒಂದು ವಾತಾವರಣ ಶಿಕ್ಷಕ ಮತ್ತು ಶಿಷ್ಯರಲ್ಲಿ, ಶಿಕ್ಷಕ ಮತ್ತು ಸ್ಟೂಡೆಂಟ್ಸ್ಗಳಲ್ಲಿ ಆ ಭೇದ ಭಾವದ ಆ ಪದ್ರನ ಕಿತ್ತೊಗೆದು ಆ್ಯಸ್ ಅ ಮೆಂಟರ್, ಆ್ಯಸ್ ಅ ಗೈಡ್ ಒಂದು ಒಳ್ಳೆ ಒಂದು ಹೆಲ್ದಿ ಆಗಿರುವಂಥ ರಿಲೇಷನ್ಶಿಪ್ ಇದೆ. ಆ ರಿಲೇಷನ್ಶಿಪ್ ಇರೋದ್ರ ಮೂಲಕವೇ ಮೋಸ್ಟ್ಲಿ ಅನ್ಕೊತೀನಿ ಇಲ್ಲಿ ಒಂಥ ಸುಂದರವಾದಂಥ ವಾತಾವರಣವನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಈ ವಾತಾವರಣದಲ್ಲಿ ಇನ್ನೂ ಹೆಚ್ಚಿಗೆ ಸ್ಟೂಡೆಂಟ್ಸು ಹೊರಹೊಮ್ಮಲಿ ಅಂತ ಆಶಿಸ್ತಾ, ಗಾರ್ಲಿಂಗಪ್ಪ ಅವರೇ, ನಿಮ್ಮ ಬದುಕು ಒಂದು ಗ್ರಾಮೀಣ ಪ್ರದೇಶದಿಂದ ಹೊರಬಂದಿರುವಂತಹ ಪ್ರತಿಭೆ ನೀವು. ನಿಮ್ಮ ಈ ಪ್ರತಿಭೆಗೆ ಮಾರ್ಗದರ್ಶಕರು ಆಗಿರುವಂತಹ ನಿಮ್ಮ ತುಂಬ ಜನ ಟೀಚರ್ಸ್ ಸಿಗ್ತಾರೆ. ನಿಮ್ಮ ಅಪ್ಪ ಅಮ್ಮ ನಿಮಗೆ ಮೂಲವಾದಂತಹ ಪ್ರೇರಣೆ ಆಗಿರ್ತಾರೆ. ಆದರೆ ನಿಮ್ಮ ಜೀವನಕ್ಕೆ ಒಬ್ಬ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ದಾರಾ? ರೋಲ್ ಮಾಡಲ್ ಮೇಡಮ್ ನನಗೆ APJ ಅಬ್ದುಲ್ ಕಲಾಂ ಮೇಡಮ್. ಸೊ ಮೊದಲೇದಾಗಿ ನಾನು ಅವ್ರನ್ನ ಎದಕ್ಕೆ ರೋಲ್ ಮಾಡಲಾಗಿ ತೊಗೊಂಡಂದ್ರೆ ಅವರೊಬ್ಬ ಸೈಂಟಿಸ್ಟು. ನನಗೆ ಸೈನ್ಸಿಂದನೇ ಮೊದಲಿದ್ದಾನೆ ಸೈನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಸೆವೆಂತಿಂದ. ಅಂದರೆ ನಮ್ಮ ಟೀಚರ್ ಪ್ರಶಾಂತ್ ಸರ್ ಅಂತ ಪ್ರೈಮರಿಲಿದ್ದರು. ಅವ್ರು ನನಗೆ ಸೈನ್ಸ್ ಅಂದರೆ ರುಚಿ ಹಚ್ಕೊಟ್ರು. ಸೊ ಅಲ್ಲಿ ಅದಾದ ನಂತರ SY ಕಂಚಿ ಸರ್ ಅಂತ ಹೈಸ್ಕೂಲಲ್ಲಿ ಸಿಕ್ಕರು. ಅವರು ಒಳ್ಳೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕರವರು. ಸೊ ಅವ್ರು ನನಗೆ ಒಬ್ಬ ಗುರುಗಳಾಗಿ ಸಿಕ್ಕರು. ಅಲ್ಲಿ ಏನಾಯಿತು, ನನಗೆ ಅವರು ಎಲ್ಲರ ಬಗ್ಗೆ ಹೇಳ್ತಾ ಇದ್ರು. ಅವ್ರು ಮತ್ತು APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದು, ಅವರು ತಮಿಳುನಾಡಿನ ಒಂದೇನು ಚಿಕ್ಕ ಹಳ್ಳಿಯಿಂದ ಏನು ರಾಷ್ಟ್ರಪತಿ ಆಗುವವರೆಗೂ ಅವರ ಒಂದು ಪಥದ ಹಾದಿಯ ಬಗ್ಗೆ ಅವರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ರು. ಸೊ ಹಂಗಾಗಿ ನನಗೇನು ಮಾಡ್ತು, ಅವರೊಬ್ಬರು ರೋಲ್ ಮಾಡಲ್ಲ ನನಗೆ. ಆಮೇಲೆ ನನಗೆ ಈ ಸಾಧನೆ ಮಾಡೋಕ್ಕೆ ಪ್ರಮುಖ ಶಕ್ತಿ ಹಾಗೂ ಪ್ರೇರಣೆ ಅಂತಂದರೆ ನನ್ನ ತಾಯಿ ಮತ್ತು ನನ್ನ ಫ್ಯಾಮಿಲಿ. ಮುಖ್ಯವಾಗಿ ನನ್ನ ತಾಯಿನೇ ನಾನು ಶಕ್ತಿಯಾಗಿ ತೊಗೊಂಡಿದ್ದೀನಿ. ಯಾಕಂದರೆ ಅವಳು ಎಲ್ಲ ಕೆಲಸ ಮಾಡಿದಳು. ಕುರಿ ಕಾಯ್ತಾಳಮ್ಮ ನಮ್ಮವ್ವ. ಆಮೇಲೆ ಸುಮ್ಮನೆ ಅವಳಿಗೇನು ದುಡ್ಡಿಲ್ಲ ಅಂದರೆ ಆಯಿತು, ನಮ್ಮಪ್ಪ ಗೊತ್ತಿರಲಾರ್ದೆ ತನ್ನ ಹತ್ರ ಇಟ್ಕೊಂಡಿರೋ ದುಡ್ಡನ್ನು ನನಗೆ ಕೊಡ್ತಿದ್ಲು. ಸೊ ಅದು ಫೀಲಿಂಗ್ ಹೇಳೋಕ್ಕಾಗ್ತಿಲ್ಲ ಮೇಡಮ್. ಆ ಲೆವೆಲಿ ತ್ಯಾಗ ಮಾಡಿದಾಳೆ ನಮ್ಮ ತಾಯಿ ನನಗೋಸ್ಕರ. ತಾಯಿಯ ಮಮತೆ, ಅಕ್ಕರೆ, ಅದು ಅವಳ ಕೊನೆ ಕ್ಷಣದವರೆಗೂ ತನ್ನ ಮಕ್ಕಳು ಎಷ್ಟೇ ದೊಡ್ಡವರಾಗಲಿ ಅವರಿಗೋಸ್ಕರ ಆಕಿ ಮೀಸಲಾಗೇ ಇರ್ತಾಳೆ. ದೀಪ ತಾನುರಿದು ಮತ್ತೊಬ್ಬರಿಗೆ ಬೆಳಕು ಕೊಟ್ಟಂಗೆ ನಮ್ಮ ತಾಯಿ ಅವರು ಪಟ್ಟಂತಹ ಪರಿಶ್ರಮ, ಅವರು ಮಾಡಿರುವಂತಹ ತ್ಯಾಗ, ಇವೆಲ್ಲವೂ ನಿಜಕ್ಕೂ ನಮಗೆ ಪ್ರೇರಣೆ ಆಗುತ್ತೆ. ಅಂತಹ ಸಾಲಿನಲ್ಲಿ ನಿಮ್ಮ ತಾಯಿ ಕೂಡ ನಿಲ್ತಾರೆ ಅನ್ನೋದು ನಿಜವಾಗ್ಲೂ ಒಂದು ನಮ್ಮ ಎಲ್ಲರಿಗೂ ಒಂದು ಪ್ರೇರಣೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದು ತಪ್ಪಾಗ್ಲಿಕ್ಕೂ ಇಲ್ಲ ಹಂಗೆ ಹೇಳಿದ್ರೆ. ಬಿಕಾಸ್ ತಾಯಿ ಅಂತ ಬಂದಾಗ ನಾವು ಬರೀ ಅಮ್ಮ ಅನ್ನೋ ಒಂದು ಆ ಪದದಲ್ಲಿ 100 ಮುಖಗಳನ್ನು ಮುಂದೆ ಬಂದು ಹೋಗುತ್ತೆ. ನಮಗೆ ಆಪತ್ ಬಾಂಧವರು ಅಮ್ಮನೇ,
ಕಷ್ಟ ಬಂದಂಗ ಹೇಳ್ಕೊಳ್ಳೋದು ನಾವು ಅಮ್ಮನ ಹತ್ರನೇ. ಅಪ್ಪನ ಹತ್ರ ಮಾತಾಡದೇ ಇರೋ ಅಪ್ಪ ಅಂದರೆ ಒಂದು ಎಷ್ಟೇ ನಾವು ಅಪ್ಪನ ಜೊತೆ ಒಂದು ಒಡನಾಟ ಇಟ್ಕೊಂಡ್ರು ಕೂಡ ಅಮ್ಮ ಅಂತ ಬಂದಾಗ ಆ ಮಮತೆ, ಅಕ್ಕರೆ, ಆನಂದ ಬಾಷ್ಪ ಆಗಿರ್ಬೋದು ಅಥವಾ ಏನಾದ್ರು ಹೇಳ್ಕೋಬೇಕು ಅನ್ನೋ ತುಡಿತ ಆಗಿರ್ಬೋದು, ಅಮ್ಮನ ಹತ್ರ ನೀವು ಕಾಣ್ತೀರಾ. ಸೊ ನಿಮ್ಮ ಅಮ್ಮ ನಿಮ್ಗೆ ಪ್ರೇರಣೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ರಿ ನಿಮ್ಮ ಅಮ್ಮನ ಬಗ್ಗೆ, ದಯವಿಟ್ಟು ಹೇಳಿ. ಎಸ್ ಮೇಡಮ್, ಶಿ ಈಸ್ ಮೈ ಎನರ್ಜಿ. ಅಂದ್ರೆ ಫ್ರಮ್ ಇನ್ನು ನಾನು ಇನ್ನು ಹೈಸ್ಕೂಲಿಂದನೂ ನನಗೆ ಪ್ರತಿಯೊಂದರಲ್ಲೂ ಅವಳು ಅವು ಯಾರು ನಮ್ಮ ಅಪ್ಪನೂ ಎಜುಕೇಟೆಡ್ ಅಲ್ಲ, ನಮ್ಮ ತಾಯಿನೂ ಎಜುಕೇಟೆಡ್ ಅಲ್ಲ, ನಮ್ಮ ಫ್ಯಾಮಿಲಿನೂ ಎಜುಕೇಟೆಡ್ ಅಲ್ಲ, ನಮ್ಮೂರಲ್ಲಿ ಯಾರೂ ಎಜುಕೇಟೆಡ್ ಜಾಸ್ತಿ ಹುಡ್ರೇ ಇಲ್ಲ. ಅಂದರೆ ನಮ್ಮ ಬ್ಯಾಚಿಂದಾನೇ ಅಂದರೆ ಸ್ವಲ್ಪ ಎಜುಕೇಟೆಡ್ ನಮ್ಮ ಬ್ಯಾಚ್. ನಮ್ಮೂರಲ್ಲಿ ನಮಗಿಂತ ಒಂದಿಬ್ರು ಸೀನಿಯರ್ ಇದ್ದಾರೆ, ಜಸ್ಟ್ ಅವರು ಓದಿದ್ದಾರೆ, ಅಲ್ಲಿಗೆ ಡಿಗ್ರಿ ಮುಗಿಸಿದ್ದಾರೆ, ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಸೊ ಒಂದು ಎಜುಕೇಟೆಡ್ ಒಂದು ಬ್ಯಾಚ್ ನಮ್ಮ 7 ಜನ ಮಾತ್ರ ನಾವು ಅಲ್ಲಿ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಓದಿದ್ದು. ಅವರು ನಮ್ಮನ್ನು ವಿಶ್ವಾಸ ಇಟ್ಟು ನಮ್ಮ ಬ್ಯಾಚಲ್ಲಿ, ಆಮೇಲೆ ನಮ್ಮ ಊರವರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ತಾಯಿ ಏನು ಫೈನಾನ್ಷಿಯಲ್ ಆಗಿ ನಾವು ಭಾಳ ವೀಕ್ ಇದ್ವಿ. ಸೊ ಹಂಗಾಗಿ ಏನು ಮಾಡಿದ್ರು, ನಮ್ಮ ತಾಯಿ ಪ್ರತಿಯೊಂದರಲ್ಲಿ ಅವ್ರು ಏನು ಹೇಳ್ತಿದ್ದಿಲ್ಲ, ಓದಕ್ಕೆ ಕುಂತೀನಮ್ಮ ಹಿಂಗೆ ಸ್ವಲ್ಪ ಅವ್ರು ಕೇಳ್ತಾನೂ ಇದ್ದಿಲ್ಲ. ಸೊ ದುಡ್ಡು ಬೇಕಾ, ಫೋನ್ ಹಚ್ಚಿದ ದುಡ್ಡು ಬೇಕಾ, ಹೆಂಗಿದೆಯಾ, ಏನು ಕತೆ ಅಷ್ಟೇ ಕೇಳಿದ್ರಿ. ಜಾಸ್ತಿ ಏನು ಅವ್ರಿಗೆ ನಾವು ಇಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅಂತನೂ ಅವ್ರಿಗೆ ಗೊತ್ತಾಗಿಲ್ಲ, ಅವ್ರು ಓದಿನೂ ಇಲ್ಲ. ಸೊ ಅಲ್ಲಿ ನಮ್ಮ ಊರಲ್ಲಿನೂ ಯಾರೂ ಓದಿಲ್ಲ. ಅಲ್ಲಿ ಇರೋ ಹುಡುಗರು ಹೆಂಗಂದ್ರೆ ಅವ್ರ ಮನೇಲಿ ಏನು ಮಾಡಿಬಿಡ್ತಾರೆ, ಯಾವ ಆಗ್ತವೆ ನಮಗೆ ಜಾಬು, ಅವ್ರನ್ನ ಓದ್ಸೋಕ್ಕೆಲ್ಲಿ, ಆಮೇಲೆ ನಮಗೆ ಸಪೋರ್ಟ್ ಆಗ್ತಾರೆ. ಅಂದರೆ ಕುರಿ ಕಾಯೋದು ಜಾಸ್ತಿ, ಬಿಟ್ರೆ ದುಡಿಯೋಕ್ಕೆ ಗುಳೆ ಹೋಗೋದು ಜಾಸ್ತಿ. ಸೊ ಹಂಗಾಗಿ ಗುಳೆ ಹೋದ್ರೆ ಹುಡ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿಗೆ ಸ್ಕೂಲು ಸ್ಟಾಪ್ ಮಾಡಿಬಿಡ್ತಾರೆ. ಆಮೇಲೆ ಕುರಿ ಕಾಯಕ್ಕೆ ಕುರಿ ಇತ್ತಂದ್ರೆ ಅವ್ರ ಮನೇಲಿ ಅವ್ರ ಕುರಿಗೆ ಆಯಿತು ನಾವು ಒಬ್ಬನಿಂದನೇ ಕಾಯೋದಾಗಲ್ಲ ಅಂತೇಳಿ ಅವ್ರ ಅಪ್ಪ ಅಮ್ಮ ಏನು ಮಾಡಿಬಿಡ್ತಾರೆ, ಕುರಿಗೆ ಹಚ್ಚಿಬಿಡ್ತಾರೆ, ಅಂದರೆ ಹೆಲ್ಪ್ ಮಾಡೋಕ್ಕೆ. ಸೊ ನಿಮ್ಮ ಮನೆಯಲ್ಲಿ ನೀವು ಇವಾಗ ಹೇಳೋದೇನಂದ್ರೆ, ಬೇರೆಯವರ ಮನೆಗಳಲ್ಲಿ ಯಾವ ರೀತಿಯಾಗಿ ಅವರಿಗೆ ಓದನ್ನ ಬಿಡಿಸಿ ಅವ್ರಿಗೆ ಮುಂದೆ ನೀನು ನಾವು ಮಾಡುವಂತ ಉದ್ಯೋಗನೇ ಮಾಡು, ನಮ್ಮ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಆಗಿ ಅಂತ ಹೇಳ್ಬೇಕಾದ್ರೆ, ನಿಮ್ಮ ಅಮ್ಮ ಅದನ್ನ ನಿಮ್ಗೆ ಹೇಳಿದೆ, ಸರಿ ನೀನು ಓದು ಅನ್ನೋ ಮೂಲಕ ನಿಮ್ಮಲ್ಲಿ ಆ ಎನರ್ಜಿನ ಫೀಲ್ ಮಾಡಿ ಲೈಕ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾ ಬಂದು ನೀವು ಈ ಲೆವೆಲ್ಗೆ ಬೆಳೆಯೋಕೆ ಇವತ್ತು ಕಾರಣೀಭೂತರಾಗಿರೋರು ನಿಮ್ಮ ಅಮ್ಮ ಅಂತ ನೀವು ಹೇಳ್ತಾ ಇದ್ದೀರಾ. ಇಂತಹ ಅನೇಕ ಅಮ್ಮಂದ್ರು ನಮ್ಗೆ ನಮ್ಮ ರಾಜ್ಯಾದ್ಯಂತ ಕಾಣಕ್ ಸಿಗ್ತಾರೆ. ಪರದೆ ಮೇಲೆ ಇಟ್ಕೊಂಡು ನಾವು ಏನೇ ಸಾಧಿಸಿದ್ರು ಅದು ಕಡಿಮೆ, ಆದರೆ ನಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಮಗೆ ಸತತವಾಗಿ ನಮ್ಮ ಬೆನ್ನೆಲುಬಾಗಿ ಅಮ್ಮ ಅನ್ನೋ ಆ 2 ಪದದಿಂದ ಬಾಯಿ ತುಂಬ ಎಷ್ಟು ಹೇಳಿದ್ರು ಕಡಿಮೆ ಆ ತಾಯಿ ಬಗ್ಗೆ. ಸೊ ಇಂತಹ ಅನೇಕ ತಾಯಂದರು ಇವತ್ತು ಇಂತಹ ಸಾಧಕರನ್ನು ಹುಟ್ಟು ಹಾಕಿ ಅವರ ಸಾಧನೆಗೆ ಪ್ರೇರಣೆಯನ್ನು ನೀಡಿ ಅವರ ಸಾಧನೆಯ ದಾರಿಯಲ್ಲಿ ಅವರಿಗೆ ಸತತವಾಗಿ ಬೆಂಬಲವನ್ನು ನೀಡ್ತಿರುವಂಥ ಎಲ್ಲ ತಾಯಂದ್ರಿಗೂ ಇವತ್ತು UPSC ತರಬೇತಿ ಒಂದರಿಂದ ಒಂದು ದೊಡ್ಡ ಸಲಾಮನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ತಾಯಿ ಅಂತ ಬಂದಾಗ ಒಬ್ಬ ತಾಯಿ ನಮ್ಮ ಮಂಚದ ಮೇಲೂ ಕೂತಿದ್ದಾರೆ. ಅವರು ತಾಯಿ ಅಂತ ಹೇಳಬೇಕಾದ್ರೆ ಇವರು ಅದೆಲ್ಲವನ್ನ ಪರಿಕಲ್ಪನೆ ಮಾಡ್ಕೊತಿದ್ರು ಅಂತ ಅನ್ಕೊಂತೀನಿ. ಒಬ್ಬ ತಾಯಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಸ್ನೇಹಿತೆಯಾಗಿ, ಒಬ್ಬ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿ ಆ ತಾಯಿಯ ಎಲ್ಲ ಪಾತ್ರವನ್ನು ನಿಭಾಯಿಸಿದ್ರ ಭಾರತಿ ಮೇಡಮ್. ಸೊ ನಿಮ್ಮ ಈ ಪಯಣ ಸಾಕು ನಾನು PSI ಆದೆ ಅನ್ನೋದ್ರ ಇಲ್ಲಿವರೆಗೂ ಬಿಡ್ತೀರಾ, ಅಥವಾ ಯಾಕೆ ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾವು ಅವಾಗಲೇ ಹೇಳಿದ್ರಿ ಸಾಧನೆ ಮಾಡಬೇಕು ಅನ್ನೋ ಒಂದು ಹಂಬಲ ಇದ್ರೆ ಯಾರು ಕೂಡ ಯಾರು ನಿಲ್ಸಕ್ಕಾಗಲ್ಲ ಅಂತ. ನಿಮ್ಮ ಗುರಿ ಏನು? ಮೇಡಮ್, ನಾನು ಇಲ್ಲಿಗೆ ನನ್ನ ಸಾಧನೆನ ನಿಲ್ಲಿಸಲ್ಲ. ನಾನು KS ಮಾಡ್ಬೇಕಂತ ತುಂಬ ಆಸೆ ಏನಿದೆ. ನಾನು ನೆಕ್ಸ್ಟ್ ಕಂಟಿನ್ಯೂ ಸ್ಟಡಿ ಮಾಡಿ ಮೇನ್ಸ್ ಇವಾಗ ಪ್ರಿಲಿಮ್ಸು ಎಕ್ಸಾಮು ಅಟೆಂಡ್ ಮಾಡಿದ್ದೀನಿ, ಸ್ಕೋರು ಚೆನ್ನಾಗಾಗಿದೆ, ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಇವಾಗ ಮೇನ್ಸ್ ಎಕ್ಸಾಮ್ ಬರೆದು KS ಮಾಡ್ಬೇಕಂತ ತುಂಬಾ ಆಸೆ ಇದೆ ಮೇಡಮ್. ವೆರಿ ಗುಡ್. ಸೊ ಸಾಧನೆ ಒಂದೇ ಕಡೆ ನಿಲ್ತಾ ಇಲ್ಲ, ಇನ್ನು ಆ ಪಯಣ ತುಂಬಾ ದೂರ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಎಸ್ ಜೂರಿಲಾಲ್, ನೀವು UPSCಯಲ್ಲಿ ಕೋಚಿಂಗ್ ತಗೊಂಡ್ರಿ. ಸೊ ನಿಮ್ಮ ಈ ಕೋಚಿಂಗ್ದ ಅನುಭವ ಜೊತೆಗೆ ಅಲ್ಲಿರುವಂತಹ ಮಾರ್ಗದರ್ಶಕರು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ರು, ಜೊತೆಗೆ ಈ ಸಂಸ್ಥೆ UPSC ಸಂಸ್ಥೆ ಶ್ರೀಮತಿ ರವಿಚಂದ್ರನ್ ಅವರ ವೈಫ್ ಆಗಿರುವಂತಹ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇದೆ. ಜೊತೆಗೆ ರವಿಚಂದ್ರನ್ ಅವರವರ ಮಾರ್ಗದರ್ಶನದಲ್ಲಿ ಒಂದು ಯಶಸ್ವಿಯಾಗಿ ಇಂತಹ ಕ್ಯಾಂಡಿಡೇಟ್ಗಳನ್ನು ನಿಮ್ಮ ಏನು ಸಾಧನೆಯನ್ನ ಮಾಡಿದ್ರಿ ಇಂತಹ ಸಾಧಕರನ್ನ ಹೊರಹೊಮ್ತಾ ಇದೆ. UPSCಯ ಒಂದು ನಮ್ಮ ಮೇನ್ ಕೇಂದ್ರವಾದಂತಹ ಬೆಂಗಳೂರಲ್ಲಿ ಇದೇ ವರ್ಷ UPSCಲಿ 7 ಜನ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ಧಾರವಾಡಲ್ಲಿರೋ ಈ ಬ್ರಾಂಚಿಂದ ನೀವು 4 ಜನರ ಜೊತೆಗೆ ಇನ್ನೂ ಒಬ್ರು ಬೆಂಗಳೂರಿನ ಒಬ್ರು PSI ಎಕ್ಸಾಮನ್ನು ಕೂಡ ಕ್ಲಿಯರ್ ಮಾಡಿದ್ದೀರಾ. ಆಮೇಲೆ ನಿನ್ನೆ ಪ್ರಕಟವಾದಂಥ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳು ಕೂಡ ಬಂದಿವೆ.
ಸೊ ಹಿಂಗಿರ್ಬೇಕಾದ್ರೆ ಇಷ್ಟೆಲ್ಲ ಮಾರ್ಗದರ್ಶನವನ್ನು IPS ಅಧಿಕಾರಿ ಆದಂತಹ ರವಿಚಂದ್ರನ್ ಸರ್, ಅವರ ವೈಫ್ ಆದಂತಹ ತ್ರಿವೇಣಿ ಮೇಡಮ್, ಇವರು ಎಲ್ಲರೂ ಕೂಡ ಸತತವಾಗಿ ನಿಮಗೆ ಹೊರದುಂಬಿಸ್ತಾ ಇದ್ದಾರೆ. ಸೊ ಹಂಗಿರ್ಬೇಕಾದ್ರೆ ಇಲ್ಲಿರುವಂಥ ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ನಮಗೆ ನಾಗರಾಜ್ ಗಡಾದವ್ರು ಹೇಳಿದ್ರು. ಯಾವ ರೀತಿಯಾಗಿ ಕೋಚಿಂಗ್ ಇದೆ? ಲೈಕ್ ನಾವೆಲ್ಲ ಕಡೆ ಇದು ಹೇಳ್ತೀವಿ, ಈ ಸಂಸ್ಥೆ ಹುಟ್ಟಿರೋದೇ ಗ್ರಾಮೀಣ ಪ್ರದೇಶದ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ನಾರ್ತ್ ಕರ್ನಾಟಕ ಆಗಿರ್ಬೋದು, ಇಲ್ಲಿಯ ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು 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 ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು, ಅವರು ಕೂಡ ತಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಧ್ಯೇಯದ ಮೂಲಕ ಹುಟ್ಟಿರುವ ಈ ಸಂಸ್ಥೆಯಲ್ಲಿ ನಿಮ್ಮ ಒಂದು ಜರ್ನಿ ಯಾವ ರೀತಿ ಆಗಿತ್ತು? ಖಂಡಿತವಾಗ್ಲೂ ಹೇಳಬೇಕು ಮ್ಯಾಮ್. ನಾನು ಇವತ್ತೇನು ಕುಂತಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ತಂದೆ ತಾಯಿ ಜೊತೆಗೆ ಅವ್ರು ಏನು ನನಗೆ ಈ ಜಗತ್ತಿಗೆ ತಂದಿದ್ದಾರೆ, ಈ ಜಗತ್ತನ್ನು ನಾನು ಗುರುತಿಸ್ಕೊಳ್ಳೋ ಥರ ಮಾಡಿರೋದೇ SUPSC ಧಾರವಾಡ ಮೇಡಮ್. ಸೊ ಇದಕ್ಕೆ ನಾನು ರವಿ ಡಿ ಚರಣನ್ ಅವರಿಗೆ ಮತ್ತು ತ್ರಿವೇಣಿ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತೀನಿ ಮೇಡಮ್. ಅಷ್ಟೇ ಅಲ್ಲದೆ ಅವರು ತೆರೆ ಹಿಂದಿನವರಾದರೆ ನನ್ನನ್ನು ಕೈ ಹಿಡಿದು ಈ ಧಾರವಾಡದಲ್ಲಿ ಹೇಗೆ ಬೆಳಿಬೇಕು, ಸೊ ನೀನೇನು ಕಲಿಬೇಕು, ಯಾವುದನ್ನು ಕಲ್ತ್ರೆ ಯಾವ ದಾರಿಗೆ ಹೋಗ್ತೆ ಅಂತೇಳಿ ಹೇಳಿಕೊಟ್ಟು ಏಕೈಕ ವ್ಯಕ್ತಿ ಅಂತಂದರೆ ಅವ್ರು ನಮ್ಮ ಈರಣ್ಣ ಬೆಟಗೇರಿ ಸರ್ ಆಗಿರ್ತಾರೆ. ಸೊ ಅವ್ರು ನನಗೆ ಫ್ರೆಂಡ್ ಅಷ್ಟೇ ಅಲ್ಲ, ಸೊ ನನಗೆ ಬ್ರದರ್ ಅಷ್ಟೇ ಅಲ್ಲ, ಮೆಂಟರ್ ಅಷ್ಟೇ ಅಲ್ಲ, ಹೀ ಈಸ್ ಎವ್ರಿಥಿಂಗ್ ಇನ್ ಧಾರವಾಡ. ಸೊ ನನ್ನಲ್ಲಿ ಹೇಳಿಕೊಟ್ಟಿರ್ತಕ್ಕಂಥದ್ದು ಅವ್ರು ಕೆಲವು ಹೇಳ್ತಿರ್ತಾರೆ, ಡೋಂಟ್ ಎಮೋಷನಲಿ ಅಟ್ಯಾಚ್ ವಿತ್ ಎನಿವನ್ ಅಂತ. ಸೊ ಅದು ಕರೆಕ್ಟು, ನಾನು ಫಾಲೋ ಮಾಡಿದ್ದೆ ಅದನ್ನು. ಈವನ್ ನನ್ನ ಪೇರೆಂಟ್ಸಿಗೆ ಕೂಡ ನಾನು ಎಮೋಷನಲಿ ಅಟ್ಯಾಚ್ ಆಗಲಿಲ್ಲ. ಅವ್ರು ಹೇಳ್ತಿದ್ರು ಅದು ಕಷ್ಟ ಇದೆ, ಇದು ಕಷ್ಟ ಇದೆ ಅಂತ. ನಾನು ಎಮೋಷನಲಿ ಅಟ್ಯಾಚ್ ಆಗ್ತಿದ್ರೆ ನಾನು ಮಾಡಿರ್ತಕ್ಕಂಥ 10 ನೌಕರಿಗಳು 13 ನೌಕರಿಗಳು ಬರ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೆ ಕಷ್ಟ ಅಂತ ಇದ್ದೇ ಇರುತ್ತೆ. ಸೊ ಅಂಥ ಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ SUPSCಗೆ ಈ ಧಾರವಾಡ ಕೇಂದ್ರಕ್ಕೆ ಬನ್ನಿ. ಸೊ ಅಲ್ಲಿ ಇರ್ತಕ್ಕಂಥ ಸಲಹೆಯನ್ನು ಪಡ್ಕೊಳ್ಳಿ. ಸೊ ಎಲ್ಲರೂ ಪ್ರೊವೈಡ್ ಮಾಡೋದು ಏನಪ್ಪ ಅಂತಂದರೆ ಕೋಚಿಂಗ್ಗಳನ್ನು ಅಷ್ಟೇ. ಬಟ್ ನಾವು ಪ್ರೊವೈಡ್ ಮಾಡ್ತಿರೋದು ಕೋಚಿಂಗ್ ಅಲ್ಲ, ಸೊ ಕ್ವಾಲಿಟಿ ಎಜುಕೇಷನನ್ನು. ಸೊ ಅದು ಎಜುಕೇಷನ್ ಅನ್ನೋದು ಒಬ್ಬ ವ್ಯಕ್ತಿಯು ನೌಕರಿ ತಗೊಳ್ಳೋದು ಅಷ್ಟೇ ಆಗಿರಲ್ಲ, ಅವನ ಜೀವನದಲ್ಲಿ ಅವನ ಗುಣಮಟ್ಟದಲ್ಲಿ ಏನು ಬದಲಾವಣೆ ತರುವಂಥ ಒಂದು ಕೆಲಸವನ್ನು SUPSC ಧಾರವಾಡ ಮಾಡ್ತಿದೆ. ಸೊ ಅದನ್ನು ನಾನು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಅಷ್ಟೇ ಅಲ್ಲದೆ ಎಲ್ಲರೂ ಕೋಚಿಂಗ್ ಕೊಟ್ಟು ಸ್ವಲ್ಪ ಏನಾದರೂ ವಿಷಯಗಳನ್ನು ಅಷ್ಟೇ ಹೇಳ್ಕೊಟ್ರೆ SUPSC ಹಾಗಲ್ಲ. ಸೊ ನಿನಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳನ್ನು ಇಲ್ಲಿ ಒದಗಿಸ್ಕೊಡ್ತಾರೆ. ಎಕ್ಸಾಂಪಲ್ ನಾನೇ ಹೇಳ್ತೀನಿ, ನನಗೆ ಲೈಬ್ರರಿ ಅನ್ನೋದು ನನಗೆ ಫೆಸಿಲಿಟಿ ಇಲ್ಲಿ ಇದ್ದಿದ್ದಿಲ್ಲ ಅಂತಂದರೆ ಸೊ 24 hours ನಾನು ಓದಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ನೈಟ್ ಔಟ್ ಓದೋದು, ಬೆಳಗ್ಗೆ ಎದ್ದು ಓದೋದು. ಸೊ ನಾವು PGಯಲ್ಲಿ ಇರ್ತೀವಿ. ಸೊ PGಯಲ್ಲಿ ಇದ್ದವ್ರಿಗೆ ಏನಾಗುತ್ತಪ್ಪ ಅಂತಂದರೆ ಒಬ್ಬರು ಓದಿದ್ರೆ ಇನ್ನೊಬ್ರು ಓದ್ತಿರಲ್ಲ. ಸೊ ನೀ ಎದ್ದಾಗ ನೀ ಲೈಟ್ ಹಾಕಿದ್ರೆ ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಆ ಕಾರಣದಿಂದ ನಾವೇನು ಮಾಡ್ತಿದ್ದೋ ಅಂತಂದರೆ ನನ್ನ ಜೊತೆ ಇನ್ನೊಬ್ಬರು ಭಾಳ ಹಾರ್ಡ್ ವರ್ಕಿಂಗು, ಸ್ಮಾರ್ಟ್ ವರ್ಕಿಂಗು, ಹಾಗೆ ಡೆಡಿಕೇಟೆಡ್ ಪರ್ಸನ್ ಆಗಿರ್ತಕ್ಕಂಥ ನಮ್ಮ ವಿಕ್ರಮಾದಿತ್ಯ ಸಾರ್ ಅವರು ಕೂಡ ನನ್ನ ಜೊತೆ ಇದ್ದರು. ಸೊ ಭಾರತಿ ಮೇಡಮ್ ಅವರು ಕೂಡ ನನ್ನ ಜೊತೆನೇ ಇದ್ದರು. ಸೊ ಅಲ್ಲಿ ಗಾದಿಲಿಂಗಪ್ಪ ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಸೊ ನಮ್ಮ ಬ್ಯಾಚಲ್ಲಿ ಮಿನಿಮಮ್ ಅಂತಂದ್ರೆ 2 ನೌಕರೀಸ್ಗಳನ್ನು 3 ನೌಕರೀಸ್ಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ಯಾವುದಪ್ಪ ಅಂತಂದರೆ SUPSC. ಸೊ ರಾತ್ರಿ ನಿಮಗೆ ಓದಬೇಕು ಅನ್ಸಿದ್ರೆ ಅಲ್ಲಿ ಕಷ್ಟ ಆಗುತ್ತೆ ಅಂತಂದರೆ SUPSC ಧಾರವಾಡ ಬ್ರಾಂಚಲ್ಲೇ, ಹೋಮ್ ಬ್ರಾಂಚಲ್ಲೇ ಅದು ಏನಿದೆ ಎಲ್ಲ ಕೊಠಡಿ ಅಲ್ಲಿ ಕೊಡ್ತಾರೆ. ಸೊ ಅದು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗಳು ಮಾಡಲ್ಲ. 6 ಗಂಟೆ ಆಯ್ತು ಅಂತಂದ್ರೆ ಬಾಗಿಲು ಹಾಕ್ತಾರೆ. ಸೊ ನಮ್ಮಲ್ಲಿ ಹೆಂಗಿಲ್ಲ, 24 hours ಓಪನ್ ಇರುತ್ತೆ. ಓದೋವರಿಗೆ ಆ ಮನೋಭಾವನೆ ಏನಾದರೂ ಇತ್ತು, ನಿಮ್ಮಲ್ಲಿ ಆ ಆತ್ಮಸ್ಥೈರ್ಯ ಇತ್ತು ಅಂತಂದ್ರೆ ಎಲ್ಲ ರಂಗದಲ್ಲಿ ನಾನು ಹೇಳ್ತಿದ್ದೀನಲ್ಲ, ಈ ಲೈಬ್ರರಿ ಫೆಸಿಲಿಟೀಸ್ಗಳಾಗಿರ್ಬೋದು ಅದನ್ನಲ್ಲೇ ಮಾಡಿಕೊಡ್ತಾರೆ. ಸೊ ನಮಗೆ ಡಿಜಿಟಲ್ ಬೋರ್ಡ್ ಇದೆ ನಮ್ಮಲ್ಲಿ. ಸೊ ಅಲ್ಲಿ ಎಂಥ ಫೆಸಿಲಿಟಿಗಳಂತಂದರೆ ನಾನು ಎಷ್ಟು ಹೇಳ್ಕೊಂಡ್ರು ಅಲ್ಲಿ ಕಡಿಮೆನೇ ಮೇಡಮ್. ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೊ ರೂಮಲ್ಲಿ ಹೇಳ್ತಿದ್ದೀನಲ್ಲ, ಲಾಟ್ ಆಫ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಈವನ್ ನಾನು ಟಾಯ್ಲೆಟ್ ರೂಮ್ ಕೂಡ ಇಲ್ಲೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಮೆನ್ಷನ್ ಮಾಡಬೇಕು. ಯಾಕಂತಂದರೆ ಈ ಬಡ ವಿದ್ಯಾರ್ಥಿಗಳೇನು ಬಂದಿರ್ತೀವಲ್ಲ, ನಾವು ಭಾಳ ಒಳ್ಳೆ ರೂಮಲ್ಲಿ ಇರಲಿಕ್ಕೆ ಆಗೋದೇ ಇಲ್ಲ. ಸೊ ಅಂಥ ಒಂದು ಕ್ಲೈಮೇಟ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ SUPSC ಧಾರವಾಡಲ್ಲಿ. ಸೊ ರಾತ್ರಿ ಎಲ್ಲ ಓದ್ರಿ. ಸೊ ಅಲ್ಲಿ ಬಂದಾಗ ನಿಮಗೆ ಅನುಭವ ಆಗುತ್ತೆ. ನಾನು ಇದ್ರ ಬಗ್ಗೆ ಹೇಳೋದೇನು ಬೇಕಾಗಿಲ್ಲ. SUPSC ಧಾರವಾಡ ಅನ್ನೋದು ನನ್ನಲ್ಲಿ ಎಜುಕೇಷನ್ ಅಷ್ಟೇ ಕೊಡೋದಲ್ಲದೆ ನನ್ನಲ್ಲಿ ಕೆಲವು ಬದಲಾವಣೆಗಳನ್ನ ತರಲಿಕ್ಕೆ, ನಾನು ಪ್ರಪಂಚಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡಬೇಕು, ನನ್ನ ಸಮಾಜದಲ್ಲಿ ನಾನು ಗುರುತಿಸಿಕೊಳ್ಳೋದರೊಂದಿಗೆ ಬೇರೆಯವರಿಗೆ ಸಹಾಯ ಮಾಡೋದನ್ನು ನಾನು ಏನಾದರೂ ಕಲ್ತಿದ್ದೀನಿ ಅಂತಂದರೆ ಅದು ಈರಣ್ಣ ಬೆಟಗೇರಿ ಸಾರ್ ಆಗಿರ್ತಾರೆ. ಸೊ ಅವರನ್ನು ಮತ್ತು ರವಿ ಡಿ ಚರಣ ಹಾಗೆ ತ್ರಿವೇಣಿ ಮೇಡಮ್ ಅವರನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮೇಡಮ್. ಹಾಗೆ ನಾನು ಚಿರಋಣಿಯಾಗಿ ನನ್ನ ಸಾಧನೆಗೆ ಇನ್ನೂ ನೀವು ಏನಾದರೂ ಕೈ ಕೊಟ್ಟಲ್ಲಿ, ಅಂದರೆ ನನಗೆ ಇನ್ನೂ ನೀವು ಸಪೋರ್ಟಿವ್ ಆಗಿ ಏನಾದ್ರು ಇದ್ದಲ್ಲಿ ಮುಂದಿನ ಅಚೀವ್ಮೆಂಟನ್ನು ನಾನು ಮಾಡ್ಲಿಕ್ಕೆ ಅಂತೇಳಿ ಭರವಸೆನೂ ಕೂಡ ಕೊಡ್ತೀನಿ ನಾನು. ಸೊ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಈ ಟೀಚರ್ಸ್ಗಳ ಲೆಕ್ಕದಲ್ಲಿ ಬಂದಂದರೆ SUPSC ಟಾಪ್ 1 ಯಾಕಪ್ಪ ಅಂತಂದರೆ ಸೊ ಗೆಜ್ಜಿ ಸರ್ ಅಂತ ಕೇಳಿದ್ರೆ, ಗೆಜ್ಜಿ ಸರ್ ಆಗಿರ್ಬೋದು, ನಮ್ಮ ಶರಣು ಬಾಗೂರ್ ಸರ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ತಿರುಪತಿ ಸರ್ ಆಗಿರ್ಬೋದು, ಸೊ ಮೆಂಟಲ್ ಎಬಿಲಿಟಿ ನಮ್ಮ ಶ್ರೀಕಾಂತ್ ಸರ್ ಆಗಿರ್ಬೋದು. ಸೊ ಇಂತಹ ಫೆಸಿಲಿಟಿ ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಸಿಗೋದು ಕೇವಲ ಧಾರವಾಡದಲ್ಲೇ. ಸೊ ಅವ್ರು ಮಾಡುವಂಥ ಪಾಠವನ್ನು ಕೇಳುವಂಥ ನೀವಾಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಸಜೆಷನ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೀಚರ್ಸನ್ನು ಕೂಡ ನಮ್ಮ ಜನತೆಗೆ ಪರಿಚಯ ಮಾಡ್ಕೊಂಡಿದ್ದಕ್ಕೆ, ಯುವ ಮನಸ್ಸುಗಳಿಗೆ ಅವ್ರಿಗೆ ಪರಿಚಯವನ್ನ ಮಾಡಿಕೊಟ್ರಿ. ಭಾರತಿ ಮೇಡಮ್, SUPSCಯಲ್ಲಿ ನಿಮ್ಮ ಅನುಭವ ಹೇಗಿತ್ತು?
ಎಲ್ಲ ಕೋಚಿಂಗ್ ಸೆಂಟರ್ಗೂ ಹೋಲಿಸ್ಕೊಂಡ್ರೆ ಮೇಡಮ್ SUPSC ತುಂಬ ಬೆಸ್ಟ್ ಅದು. ಯಾಕಂತಂದರೆ ಎಲ್ಲ ಪ್ರತಿಯೊಂದು ಕೋಚಿಂಗ್ ಸೆಂಟ್ರಲ್ಲಿ ಎಕ್ಸಾಮ್ ನಡೆಸ್ತಾರೆ. ಆದರೆ ನಮ್ಮ SUPSCಲಿ ಎಕ್ಸಾಮ್ ನಡೆಸೋದಂದರೆ ಮೇಲ್ ನಮಗೆ ಬೇಸಿಕ್ ಆಗಿರೋ ಕಾನ್ಸೆಪ್ಟ್ ಬೇಕು. ಬೇಸಿಕ್ ಅಂದರೆ 6 to 12ವರೆಗೂ ಹೈಸ್ಕೂಲ್ ಬುಕ್ಸ್ ಮೇನ್ ಬೇಕಂತ. ಹೀಗಾಗಿ ನಮ್ಮ ಸರು ವೀಕ್ಲಿ ಒಂದ್ಸರಿ ಟೆಸ್ಟ್ ಅಟೆಂಡ್ ಮಾಡ್ತಿದ್ರು. ಅದ್ರ ಜೊತೆಗೆ ನಮಗೆ ರೈಟಿಂಗ್ ಪ್ರಾಕ್ಟೀಸ್ ಅಂತ ಒಂದು ಲಾಂಗ್ ಕ್ವಶನ್ ಅಥವಾ ಕರೆಂಟ್ ಅಫೇರ್ಸ್ ಮೇಲೆ ಪೊಲಿಟಿ ಯಾವುದಾದ್ರೂ ಸಬ್ಜೆಕ್ಟ್ ಮೇಲೆ ಒಂದು ಲಾಂಗ್ ಕ್ವಶನ್ಸ್ ಕೊಟ್ಟು ಅವಾಗಲಿಂದಲೇ ನಮ್ದು ರೈಟಿಂಗು ಪ್ರಾಕ್ಟೀಸ್ ಮಾಡೋಕತ್ತಿದ್ರು. ಇದು ಒಂದು ಸ್ಪೆಷಲ್ ಅಂತ ಹೇಳ್ತೀವಿ ಮೇಡಮ್. ಹಾಗೆಯೇ ಎಲ್ಲ ಟೀಚರ್ಸ್ ತುಂಬ ಒಳ್ಳೆ ರೀತಿಯಿಂದ ಅಗ್ದಿ ಡೆಪ್ತ್ ಆಗಿ ನಮ್ಗೆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಂಗೆ ಹೇಳಿ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಲಿ ನಾನು ಇವತ್ತು PSI ಫಸ್ಟ್ ಪೇಪರಲ್ಲಿ 38 ಮಾರ್ಕ್ಸ್ ಬಂದಿದೆ ಮೇಡಮ್ ಔಟ್ ಆಫ್ 50ಗೆ. ಆ 38 ಮಾರ್ಕ್ಸ್ ಏನಾದರೂ ಕ್ರೆಡಿಟ್ಸ್ ಹೋಗ್ಬೇಕದ ಅದು ಈರಣ್ಣ ಸರ್ಗೆ. ಯಾಕಂತಂದ್ರೆ ಅವರು ಮಿಷನ್ 21 ಅಂತ ಹೇಳಿ ಒಂದು ಇದು ಸ್ಕೀಮ್ ಮಾಡಿದ್ರು ಮೇಡಮ್. ಅಷ್ಟೇ ಅಂದರೆ ನೀವು ಯಾರು ಈ ಸರ್ತಿ PSI ಆಗಲೇಬೇಕಲ್ಲ, ಫಸ್ಟ್ ಪೇಪರಲ್ಲಿ ನೀವು 14 ಇಯರ್ ಮಾರ್ಕ್ಸ್ ತೊಗೋಬೇಕಂತಂದ್ರೆ ಈ ಕೆಲಸ ಮಾಡ್ಬೇಕಂತೇಳಿ ಡೈಲಿ ಮೇಡಮ್ 20 ಪೇಜಸ್ ಕನ್ನಡ, ಆಮೇಲೆ 5 ಪೇಜಸ್ ಇಂಗ್ಲೀಷು ಇಷ್ಟು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿ ಅದು ನಮಗೆ ಫಸ್ಟ್ ಪೇಪರಲ್ಲಿ ತುಂಬ ಹೆಲ್ಪ್ ಆಯಿತು ಮೇಡಮ್. ಅದರಿಂದನೇ ನಾನು ಇವತ್ತು ಫಸ್ಟ್ ಪೇಪರಲ್ಲಿ 38 ಮಾರ್ಕ್ಸ್ ಬಂದಿತ್ತು. ಗ್ರೇಟ್. ತುಂಬಾ ಖುಷಿಯಾದಂತ ವಿಚಾರ. ಯಾಕಂದ್ರೆ ಇದು ಒಂದು ಟಿಪ್ಸ್ ಕೂಡ ಹೌದು ನಮ್ಮ ಯುವ ಜನತೆಗೆ. ಸೊ ಇಲ್ಲಿವರೆಗೂ ನಾವು UPSC ಬಗ್ಗೆ ಇವರ ಪಯಣ, ಇವರ ಸಾಧನೆಯ ದಾರಿ ಹೇಗಿತ್ತು ಅನ್ನೋದನ್ನ ಕಂಡ್ಕೊಂಡ್ವಿ. ಕೊನೆಯದಾಗಿ ಸಾಧಕರು ಸಾಧನೆ ಮಾಡಿದ್ಮೇಲೆ ಅವರು ಬೇರೆಯವರಿಗೆ ಸ್ಫೂರ್ತಿ ಆಗ್ತಾರೆ. ಆ ಸ್ಫೂರ್ತಿ ಆಗಬೇಕು ಅಂತ ಅಂದ್ರೆ ಅವ್ರ ಹತ್ರ ಒಬ್ಬ ಮನುಷ್ಯ ಸಾಧನೆ ಮಾಡಿದ್ಮೇಲೆ ನಮ್ಮ ಮುಂದಿನ ಮನುಷ್ಯ ನಮ್ಮ ಮಾತುಗಳನ್ನು ಕೇಳೋದು. ಇವತ್ತು ನಮ್ಮ ಈ ಸಾಧಕರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಇರುವಂತಹ 4 ಜನ ನಮ್ಮ ಯುವ ಜನತೆಗೆ ಇವರಂತೆ ತುಂಬ ಕನಸುಗಳನ್ನು ಕಟ್ಕೊಂಡು ಆ ಕನಸಿನ ಮೂಟೆನ ಹೊತ್ಕೊಂಡು ನಾವು ಕೂಡ ಕಾಂಪಿಟೇಟಿವ್ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ನೆಲೆ ಕಾಣ್ತೀವಿ, ನೆಲೆ ಸಿಕ್ಕುತ್ತೆ ಅನ್ನೋ ಒಂದು ತುಂಬ ಕ್ವಶನ್ಸನ್ನು ಇಟ್ಕೊಂಡು ತುಂಬ ಜನ ಮುನ್ನಡೀತಾ ಇದ್ದಾರೆ. ಅವರ ಎಲ್ಲರಿಗೂ ನಮ್ಮ ಈ ಸಾಧಕರು ಯಾವ ರೀತಿಯಾದಂಥ ಸಜೆಷನ್ಸ್ ಕೊಡ್ತಾರೆ ಅಂತ ನೋಡೋಣ. ಗಾದ್ಲಿಂಗಪ್ಪ ಅವರೇ, ನಿಮ್ಮಂತೆ ಇರುವ ಅಂದರೆ ನೀವು ಇವಾಗ ಸಾಧನೆಯ ಮೆಟ್ಲನ್ನ ಹತ್ತಿದ್ದೀರಿ, ಇನ್ನೂ ಕೂಡ ಸಾಧನೆ ಮಾಡಬೇಕು ಅನ್ನೋ ಹಂಬಲ ಹೊತ್ತು ಬರ್ತಾ ಇರುವಂತಹ ಯುವ ಮನಸ್ಸುಗಳಿಗೆ ನೀವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ನಾ ಈಗ ಮುಂದೆ ಬರ್ತಾ ಇರೋವಂಥ ನನ್ನ ಫ್ರೆಂಡ್ಸಿಗೆ, ಆಮೇಲೆ ಈಗ ಪ್ರಿಪೇರ್ ಮಾಡ್ತಾ ಇರುವಂಥ ಆಸ್ಪಿರೆಂಟ್ಸ್ಗೆ ನಾನು ಒಂದೇ ಒಂದು ಸಜೆಷನ್ ಅಂದರೆ, ಡೋಂಟ್ ವರ್ಕ್ ಹಾರ್ಡ್, ವರ್ಕ್ ಸ್ಮಾರ್ಟ್. ಅಂದರೆ ಮೊದಲು ನೀವು ಯಾವುದೇ ಒಂದು ವಿಷಯ ಓದಬೇಕಾದ್ರೆ ಅದರಲ್ಲಿರೋ ಕಂಟೆಂಟ್ ಅದನ್ನು ಅರ್ಥ ಮಾಡ್ಕೋ, ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕು. ಅಂದರೆ ಒಮ್ಮೆ ಆಗಲಿ 2 ಸಾಲ ಆಗಲಿ ಆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂದರೆ ಅದನ್ನ ಒಳ್ಳೆ ಇನ್ನೂ ಓದೋದು ಬೇಡ. ಓನ್ಲಿ ಏನು ಕ್ವಶನ್ಸ್, ಅದ್ರ ಮೇಲಿರೋ ಕ್ವಶನ್ಸ್ ನೋಡಿಬಿಟ್ರೆ ನಮ್ಗೆ ಒಳ್ಳೆ ಆ ಕಾನ್ಸೆಪ್ಟ್ ನೆನಪಾಗ್ತಾ ಇರಬೇಕು. ಆ ಥರ ಪ್ರಿಪೇರ್ ಮಾಡ್ತಂದ್ರೆ ನಮ್ಗೆ ಒಳ್ಳೆ ರಿವ್ಯೂಸ್ 2-3 ಸರಿ 4-5 ಸರಿ ಓದೋ ಅವಶ್ಯಕತೆನೇ ಇರೋಂಗಿಲ್ಲ. ಸೊ ಹಂಗಾಗಿ ಆಮೇಲೆ ಒಂದು ಒಳ್ಳೆ ಒಬ್ಬ ಗ್ರೂಪ್ ಮಾಡ್ಕೋಬೇಕು. ಆಮೇಲೆ ಒಂದು 4 ಜನ ಏನು ಒಂದೇ ಮನಸ್ಥಿತಿ ಇರುವಂತಹ ಒಂದು ಏಮ್ ಇಟ್ಕೊಂಡಿರುವಂಥ ಒಂದು ಒಳ್ಳೆಯ ಏನು ಸ್ನೇಹಿತರ ಒಂದು ಸಂಘ ಮಾಡಬೇಕು. ಆಮೇಲೆ ಒಬ್ಬ ಗೈಡರ್ ಅಥವಾ ಮೆಂಟರ್ ಅಂತ ಟೀಚರ್ನ ಇಟ್ಕೋಬೇಕು, ಅವ್ರ ಸಲಹೆ ಪಡಿತಾ ಇರಬೇಕು. ಆ ಥರ ಆತಂದರೆ ಕೇವಲ 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲೇ ಸಕ್ಸಸ್ ಸಿಗ್ಬೋದು. ಸೊ ನಾನು ಹೇಗೆ ಒಂದು ಡಿಗ್ರಿ ಮುಗಿದು 9 ತಿಂಗಳಲ್ಲಿ 1 ವರ್ಷದಲ್ಲಿ ಈಗ ತಗೊಂಡೆ, ಆ ರೀತಿಯಾಗಿ ತಾವು ಸಕ್ಸಸ್ ಕಾಣ್ಬೋದು ಅಂತ ನನ್ನ ಒಂದು ಸಜೆಷನ್. ಎಸ್, ಥ್ಯಾಂಕ್ ಯು. ಗಡಾಜ್ ಸರ್, ನೀವು ಆಸ್ಪಿರೆಂಟ್ಸ್ಗೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಆಸ್ಪಿರೆಂಟ್ಗೆ ಅನೇಕ ಸಮಸ್ಯೆಗಳಿರುತ್ತವೆ, ಇಟ್ಸ್ ಕಾಮನ್ ಅದು. ಬಟ್ ನಾನು ಹೇಳೋದು, ಥಿಂಕ್ ಡಿಫ್ರೆಂಟ್, ಜಸ್ಟ್ ಫೋಕಸ್ ಆನ್ ಯುವರ್ ಗೋಲ್ ಅಷ್ಟೇ. ಯಾವುದೇ ಸಮಸ್ಯೆ ಬಂದೂ ಅದು ನಿಮ್ಮನ್ನು ಮುನ್ನುಡಿಸುತ್ತೆ. ಬಟ್ ಯಾವುದಕ್ಕೆ ಅಂಜಕ್ಕೆ ಹೋಗಬೇಡಿ. ಈಗ PSI ಕೆಲವೊಬ್ಬದ್ದು ಆಗಿಲ್ಲ, KS ಅಲ್ಲಿ ಕೆಲವೊಬ್ಬದ್ದು ಆಗಿಲ್ಲ. ಬಟ್ ಅದಕ್ಕೆ ಯಾವಾಗಲೂ ನಾವು ಸೋಲನ್ನು ಒಪ್ಕೊಳ್ಬಾರ್ದು. ಬಟ್ ಪ್ರತಿಯೊಂದು ಸಲ ಸೋತಾಗ ನಮಗೆ ಒಳ್ಳೆಯ ಅನುಭವ ಸಿಗುತ್ತೆ ಅನ್ನೋದು ಒಂದು ಭಾಳ ಇಂಪಾರ್ಟೆಂಟು. ಬಟ್ ಅಲ್ಲಿ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಅದಕ್ಕಾಗಿ ನಾ ಹೇಳೋದಷ್ಟೇ, ನಾನು ಜೀವನದಲ್ಲಿ ಸೋತಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಆ ಸೋಲೆ ಏನಾಗುತ್ತೆ, ಮುಂದಿನ ಸಲ ಅನುಭವವೂ ಸಹಿತ ಆಗುತ್ತೆ. ಎಷ್ಟೇ ಸಮಸ್ಯೆಗಳಿಂದ ಒಂದು ಸ್ಟ್ರಾಟಜಿ ಹಾಕೋಬೇಕು. ಸೊ ಟೈಮ್ ಟೇಬಲ್ ಆಗಲಿ, ಆ ಬುಕ್ಸ್ ಆಗಲಿ, ಅಥವಾ ಒಂದು ಯಾವುದೋ ಒಂದು ನಾನು ಇದನ್ನು ಈ ವ್ಯವಸ್ಥೆಯನ್ನು ಬೆಳಿಗ್ಗೆ ಟಿಫನ್ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ನಿದ್ದೆ ಆಗಲಿ, ಇವೆಲ್ಲ ನಮ್ಗೆ ಟೈಮ್ ಟು ಟೈಮ್ ಆಗಬೇಕು ಯಾವಾಗಲೂ. ಸೊ ಡೈಲಿ ನೀವು ದಿನಕ್ಕೆ 8ರಿಂದ 9 ತಾಸು ಕಂಟಿನ್ಯೂಯಸ್ ಆಗಿ ನೀವು ಸ್ಟಡಿಯನ್ನು ಮಾಡಿಬಿಟ್ರೆ ಸೊ ವಿತಿನ್ ಒಂದು ವರ್ಷದಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ತೀವಿ. ಸೊ ಹಾಗಾಗಿ ನಾನು ನನ್ನ ಸ್ನೇಹಿತ ಬಂಧುಗಳಿಗೆ ಹಾಗೂ ನನ್ನ ಫ್ರೆಂಡ್ಸ್ಗೆ, ನನ್ನ ಸ್ಟೂಡೆಂಟಿಗೆ ಹೇಳೋದಿಷ್ಟೇ, ಥಿಂಕ್ ಡಿಫ್ರೆಂಟ್. ಯಾವಾಗಲೂ ಥಿಂಕನ್ನು, ನಿಮ್ಮ ವಿಚಾರ ಶಕ್ತಿಯನ್ನು ಡಿಫ್ರೆಂಟಾಗಿ ಮಾಡಿ, ಮತ್ತು ಯಾವತ್ತೂ ಓದೋದನ್ನು ನಿಲ್ಲಿಸ್ಬಿಡಿ. ಈ ಗೋಲನ್ನು ಇಟ್ಕೊಂಡಿರಲ್ಲೋ ಕೊನೆಯ ತನಕ ಇದು ಆ ಸಿಗೋ ತನಕನೂ ಸಹಿತ ನಿಮ್ಮ ಹಠವನ್ನು ಬೆಳಬಿಡಿ, ಛಲವಾದಿಯೇ ಆಗಬೇಕು. ಸೊ ಅದು ನೀವು ಕೊಟ್ಟಂತಹ SUPSCಗೆ ನಿಮ್ಮ ತಂದೆ ತಾಯಿ ಕೊಟ್ಟಂತಹ ಅದೊಂದು ಗಿಫ್ಟು. ಸೊ ನನ್ನ ಸ್ನೇಹಿತ ಬಂಧುಗಳಿಗೆ ಎಲ್ಲರಿಗೂ ಸಹಿತ ನಾನು ಹೇಳೋದಿಷ್ಟೇ, ಸೊ ನೀವು ಮುಂದಿನ ಲೈಫ್ನಲ್ಲಿ ನೀವು ಸಕ್ಸಸ್ ಕಾಣ್ತಿರಲ್ಲಿ, ಅದ್ರ ಜೊತೆಗೇ ಸೊ ನನ್ನ ಸ್ಟೂಡೆಂಟ್ಗಳು ಸಹಿತ ಸಕ್ಸಸ್ ಕಾಣ್ತದಂತ ನನ್ನ ಬಯಕೆ ಇದೆ. ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಜೂರಿಲಾಲ್, ನಿಮ್ಮ ಸಜೆಷನ್ಸ್ ಏನು? ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತಂದರೆ,
ನಾನೊಬ್ಬ ಬಡ ವಿದ್ಯಾರ್ಥಿ ಅಷ್ಟೇ ಅಲ್ಲದೆ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವನು. ಸೊ ಸಾಧನೆ ಅನ್ನೋದು ಯಾರ ಸ್ವತ್ತಲ್ಲ ಅಂತ ಹೇಳ್ತಾರೆ. ಸೊ ಅದು ಯಾರು ಸಾಧಿಸಬೇಕನ್ನೋ ಛಲವನ್ನು ಉಂಡಿರ್ತಿರಲ್ಲ, ಅದು ನಿಮ್ಮಲ್ಲಿ ಇತ್ತು ಅಂತಂದರೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಯಾರು ಬಿರುಗಾಳಿ ಬಂದರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಒಬ್ಬ ವ್ಯಕ್ತಿನಲ್ಲಿ ಸ್ಟೇಬಲ್ ಆಗಿ ನಿಂತ್ಕೋಬೋದು. ಸೊ ಅಂಥವ್ರು ನೀವಾಗ್ರಿ. ಸೊ ಯಾರು ಬುಕ್ಕನ್ನು ನಂಬ್ತೀರಾ, ಯಾರು ಬುಕ್ಕನ್ನು ಬೆಲೆ ಕೊಡ್ತೀರಾ, ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಇಲ್ಲಿ ಬಂದು ಯಾರು ತಾವು ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು ಹಾಗೆ ಡೆಡಿಕೇಶನನ್ನು ಕೊಡ್ತಿರಲ್ಲ, ಖಂಡಿತವಾಗ್ಲೂ ನೀವು ಈ ಫೀಲ್ಡಲ್ಲಿ ನೀವು ಹುದ್ದೆನ ಪಡೆತೀರಾ. ಸೊ ಅದಕ್ಕೆ ಕೆಲವು ಮೆಂಟರ್ಗಳಿಂದ ಸಲಹೆಗಳು ಪಡ್ಕೋಬೇಕು. ಪೇಷನ್ಸ್ ಇಲ್ಲ ಇರಿ, ಯಾರು ಅವಸರ ಮಾಡ್ಕೋಬಾರ್ದು, ನನಗೆ ಆಗಲೇ ಬಿಡಬೇಕು, ನಾನು ಈಗಲೇ ಆಗ್ಬಿಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ದರೆ ಈ ಫೀಲ್ಡಲ್ಲಿ ಬರಕ್ಕೆ ಹೋಗಬೇಡಿ. ಸೊ ಬರಬೇಕು, ಸಮಾಜ ಸೇವೆ ಮಾಡಬೇಕು. ಸೊ ಹಾಗೆ ನಾವು ಬೇರೆ ಈ ಎಕ್ಸಾಂಪಲು ರವಿ ಡಿ ಚನ್ನನ್ ಅವರಿಂದ ಎಂತೆಂಥ ಒಳ್ಳೆ ಕೆಲಸಗಳಾಗ್ತಾ ಇದೆ. ಸೊ ಅಂಥ ಕೆಲಸಗಳು ಅವ್ರು ಮಾಡ್ತಿದ್ದಾರೆ ಅಂತಂದರೆ ಅವರು ಒಬ್ಬ ಗ್ರಾಮೀಣ ಪ್ರತಿಭೆ, ಅವರು ಬಡತನದಿಂದ ಹೋಗಿರ್ತಕ್ಕಂಥ ಪ್ರತಿಭೆ. ಸೊ ಅಂಥ ಪ್ರತಿಭೆಗಳು ಅವರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ನಾವುಗಳೇನು ಮಾಡಬೇಕಾಗಿರೋ ಕೆಲಸನೂ ಅದೇ. ಅವ್ರು ಹೇಳ್ಕೊಟ್ಟಿರೋದೇನು, ಇಂಥವನ್ನ ಮಾಡಿ ಅಂತ. ಅವ್ರು ಬಂದು ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ, ನಾವು ಹೋಗಿ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮಿಂದ ಆಗೋದನ್ನ ಈ ಸಮಾಜಕ್ಕೆ ಏನಾದರೂ ಒಂದು ಕೊಟ್ಟೋಗೋಣ ಅನ್ನೋರಾಗಿದ್ದರೆ ಈ ಫೀಲ್ಡಿಗೆ ಬನ್ನಿ. ಸೊ ಅದಕ್ಕೆ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದು ಒಂದು ಒಳ್ಳೆ ವೇದಿಕೆ ಆಗಿದೆ. ಸೊ ಎಲ್ಲರೂ ಸಾಧನೆ ಮಾಡ್ಬೋದು. ಸಾಧನೆ ಮಾಡುವಂಥ ಹಂಬಲ ಮಾತ್ರ ನಿಮ್ಮಲ್ಲಿದ್ದರೆ ಮಾಡೇ ಮಾಡ್ತೀರಾ ಖಂಡಿತವಾಗ್ಲೂ. ಸೊ ಈ ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂತಂದರೆ RDC ಫೌಂಡೇಶನ್, ರವಿ ಡಿ ಚನ್ನಣ್ಣ ಸಾರು ಹಾಗೂ ತ್ರಿವೇಣಿ ಮೇಡಮ್ ಮತ್ತು ನಮ್ಮ ಇಲ್ಲಿ ನಮ್ಮ ಈರಣ್ಣ ಬೆಟಗೇರಿ ಸರ್ನ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳಿ ನನ್ನ ಈ ಮಾತನ್ನು ವಿರಾಮಗೊಳಿಸ್ತಿದ್ದೀನಿ ಮೇಡಮ್. ಧನ್ಯವಾದ ಮೇಡಮ್. ಭಾರತಿ, ಎಲ್ಲರೂ ಕಾಮನ್ ಆಗಿ ಸಜೆಷನ್ ಕೊಟ್ಟರು, ಬಟ್ ನಾನು ನಿಮ್ಮ ಹತ್ರದಿಂದ ಪರ್ಟಿಕ್ಯುಲರ್ ಆಗಿ ವುಮೆನ್ಗೆ, ಮಹಿಳಾ ಅಭ್ಯರ್ಥಿಗಳಿಗೆ, ಯಾಕಂದ್ರೆ ವುಮೆನ್ ವಿಲ್ ಬಿ ಹ್ಯಾವಿಂಗ್ ದರ್ ಓನ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ದೇ ಹ್ಯಾವ್ ಟು ಕೋಪ್ ಅಪ್ ವಿತ್ ದರ್ ಪರ್ಸನಲ್ ಇಶ್ಯೂಸ್ ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್. ಯಾಕಂದರೆ ಒಂದು ಸರ್ಟನ್ ಸ್ಟೇಜ್ ಬಂದ ತಕ್ಷಣ ನಾವು ಏನು ಸಾಧನೆ ಮಾಡ್ತೀವೋ ಗೊತ್ತಿಲ್ಲ, ಮದುವೆಯಾಗಿ ಹೋಗೋದೊಂದು ದೊಡ್ಡ ಸಾಧನೆ. ಯಾಕಂದರೆ ಅದು ಒಂದು ಜನರಲ್ ಕಾನ್ಸೆಪ್ಟ್ ಇದೆ. ನಾವೊಂದು ಸೊಸೈಟಿಲಿ ಜೀವಿಸ್ತಾ ಇದ್ದೀವಿ ಅಂತಂದರೆ ಅಫ್ಕೋರ್ಸ್ ನಾವು ಈ ಸೊಸೈಟಿಯಲ್ಲಿರುವಂಥ ಸೊಸೈಟಿಗಳ ಸಿಸ್ಟಮ್ಸ್ಗೆ ನಾವು ಒಪ್ಕೋಬೇಕಾಗುತ್ತೆ. ಮದುವೆ ಆದ ಮೇಲೂ ಕೂಡ ನಿಮ್ಮ ಸಾಧನೆಯನ್ನ ನೀವು ಮಾಡಿದ್ದೀರಾ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಮಹಿಳಾ ಆಸ್ಪಿರೆಂಟ್ಸ್ಗೆ ಏನು ಸಜೆಷನ್ ಅನ್ನ ಕೊಡಕ್ಕೆ ಇಷ್ಟಪಡ್ತೀರಾ? ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗೆ ಹೇಳ್ಬೇಕೇನಂತಂದ್ರೆ, ಮದುವೆ ಆಯ್ತು ಅಥವಾ ನಂಗೆ ಮಗು ಆಯ್ತು ಅನ್ನೋ ಒಂದೇ ಕಾರಣದಿಂದ ಯಾವುದಕ್ಕೂ ಓದನ್ನ ನಿಲ್ಲಿಸ್ಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮದುವೆ ಆದ್ಮೇಲೆ ಅಥವಾ ಕುಟುಂಬ ಆದ್ಮೇಲೆ ಸಮಸ್ಯೆಗಳು ಬರ್ತಿರ್ತವೆ, ಹೋಗ್ತಿರ್ತವೆ. ಅದನ್ನೆಲ್ಲನೂ ನಾವು ಫೇಸ್ ಮಾಡಿ ನಾವು ಸ್ಟ್ರಾಂಗ್ ಆಗಿ ನಿಲ್ಬೇಕು. ಆಮೇಲೆ ಈ ಸಮಾಜದ ಮನಸ್ಥಿತಿ ಸಮಾಜದ ಮನಸ್ಥಿತಿಯನ್ನು ನಾವು ಬದಲಿಸ್ಬೇಕು. ಹಂಗಂತ ನಾವು ಮದುವೆ ಆಯ್ತು ಅಥವಾ ನಂಗೆ ಮಗು ಆಯ್ತು ಇನ್ಮೇಲೆ ಓದಕ್ಕಾಗಲ್ಲ, ಫ್ಯಾಮಿಲಿ ಇದೆ, ಅಥವಾ ಮನೆಯಲ್ಲೆಲ್ಲ ಅಡುಗೆ ಮಾಡಿಕೊಂಡು ಮಕ್ಕಳನ್ನ ಪಾಲನೆ ಮಾಡಿ ಪೋಷಣೆ ಮಾಡಿ ಯಾವಾಗ ನಂಗೆ ಟೈಮ್ ಸಿಗುತ್ತೆ, ಇಂಥದ್ದೆಲ್ಲ ಬಿಟ್ಟು ಇದ್ದ ಸಮಯದಲ್ಲೇ ನಾವು ಸಮಯವನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಓದಿದ್ರೆ ನಾವು ಒಂದಿಲ್ಲ ಒಂದಿನ ಸಾಧನೆನ ಮಾಡಬಹುದು. ಇವಾಗ ತಂದೆ ತಾಯಿಗೆ ಮಗ ಸಾಧನೆ ಮಾಡಿದ್ದಾನೆ ಅನ್ನೋದಕ್ಕಿಂತ ಮಗಳು ಸಾಧನೆ ಮಾಡಿದಾಗ ತಂದೆ ತಾಯಿ ಅಥವಾ ಸಮಾಜ ತುಂಬಾನೇ ಖುಷಿ ಪಡುತ್ತೆ. ಅವಾಗ ಸಮಾಜ ಆ ಕುಟುಂಬವನ್ನ ಅಥವಾ ಆ ಮಹಿಳೆಯನ್ನ ನೋಡೋ ಮನಸ್ಥಿತಿನೇ ಬೇರೆ ಆಗುತ್ತೆ. ಅದೇ ರೀತಿಯಾಗಿ ನಾನು ಎಲ್ರಿಗೂ ಮಹಿಳಾ ಅಭ್ಯರ್ಥಿಗಳು ವಿಶೇಷವಾಗಿ ಹೇಳ್ಬೇಕಂದ್ರೆ, ಏನೇ ಸಮಸ್ಯೆಗಳನ್ನ ಬಂದರೂ ಅದನ್ನು ತಾಳ್ಮೆಯಿಂದ ನಾವು ದುಡುಕಿ ನಿರ್ಧಾರ ತಗೊಳ್ಳಲಾರ್ದೇನೆ ತಾಳ್ಮೆಯಿಂದ ಅದನ್ನ ಸಮಸ್ಯೆಗಳನ್ನ ಪರಿಶೀಲಿಸಿ ಬಗೆಹರಿಸಿ ನಮ್ಮ ಸಾಧನೆಯನ್ನ ನಾವು ಮುನ್ನಡೆಸಬೇಕಂತ ಕೇಳ್ಕೊಂತೀವಿ. ತುಂಬಾ ಒಳ್ಳೆ ಮಾತುಗಳನ್ನ, ಒಳ್ಳೆ ಸಜೆಷನ್ಸ್ ಅನ್ನ ಕೊಟ್ರಿ ಭಾರತಿ ಮೇಡಮ್, ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟೊತ್ತಿಗೆ ಸಾಧಕರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಯುವ ರತ್ನಗಳು, ಪರ್ಟಿಕ್ಯುಲರ್ಲಿ ಯುವ ರತ್ನಾಸ್ ಆಫ್ UPSC ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬೋದು, ನಮ್ಮ ಜೊತೆ ಒಂದು ತಮ್ಮ ಸಾಧನೆಯ ಹಾದಿ ಬಗ್ಗೆ ಆಗಿರ್ಬೋದು ಅಥವಾ ತಾವು ಪಟ್ಟಂತಹ ಪರಿಶ್ರಮ, ಅವರ ಏಮನ್ನು ಅವರು ಅಚೀವ್ ಮಾಡೋಕ್ಕೆ ಅದ್ರ ಹಿಂದಿರುವಂತಹ ಬಲವಾದ ಕಾರಣ, ಅವರ ಪರಿಸ್ಥಿತಿಗಳು ಎಷ್ಟೇ ಇರಲಿ, ಜನರ ಮನಸ್ಥಿತಿಗಳು ಹೆಂಗೆ ಇರಲಿ, ಸಾಧನೆಯನ್ನು ಮಾಡೇ ಮಾಡ್ತೀವಿ ಅನ್ನೋ ಒಂದೇ ಒಂದು ಆ ದೃಢ ನಿಶ್ಚಯ, ಆತ್ಮವಿಶ್ವಾಸದಿಂದ ಏನು ಮುನ್ನುಗ್ಗಿ ಇವತ್ತು ನಮ್ಮ ಈ ಸಾಧಕರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಇದ್ದಂತಹ 4 ಜನ, ಭಾರತಿ ಮೇಡಮ್ ಆಗಿರ್ಬೋದು, ಜೂರಿಲಾಲ್ ನಾಯಕ್, ಗಡಾಚರ್ ಆಗಿರ್ಬೋದು, ಮತ್ತು ಗಾದ್ಲಿಂಗಪ್ಪ ಆಗಿರ್ಬೋದು, ಎಲ್ಲರಿಗೂ ಕೂಡ RDC ಫೌಂಡೇಶನ್ ವತಿಯಿಂದ, UPSC ಕೋಚಿಂಗ್ ಸೆಂಟರ್ ವತಿಯಿಂದ ಹಾಗೂ ರವಿ ಚನ್ನನವರ್ ಸರ್ ಮತ್ತು ಅವರ ಧರ್ಮಪತ್ನಿಯವರಾದಂತಹ ತ್ರಿವೇಣಿ ಮೇಡಮ್ ಮತ್ತು UPSC ಬಳಗದ ಎಲ್ಲರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಧನ್ಯವಾದಗಳು. ಕರ್ನಾಟಕದ ಖ್ಯಾತ IPS ಅಧಿಕಾರಿ ರವಿ ಡಿ ಚನ್ನನವರ್ ಇವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಧರ್ಮಪತ್ನಿಯವರಾದ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವರ ಸಾರಥ್ಯದಲ್ಲಿ RDC ಫೌಂಡೇಶನ್ ವತಿಯಿಂದ UPSC ತರಬೇತಿ ಕೇಂದ್ರ ಪ್ರಾರಂಭ ಯಾವ
2019 ಪ್ರಾರಂಭವಾದಾಗಿನಿಂದನೂ ಕೂಡ ಒಂದು ಅತ್ಯುತ್ತಮ ಬ್ಯಾಚ್ಗಳನ್ನು ಹೊರಹೊಮ್ಮಿಸಿದೆ. ಜೊತೆಗೆ ಅವಿರತವಾಗಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶ್ರೇಯಸ್ಸಿಗಾಗಿ ಅವಿರತವಾಗಿರುವಂಥ ಒಂದು ಶ್ರಮವನ್ನು ಹಾಕ್ತಾ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಪ್ರಸ್ತುತವಾಗಿ UPSC ಮತ್ತು KPSC ತರಗತಿಗಳಿಗೆ ಪ್ರವೇಶಾತಿಗಳು ಪ್ರಾರಂಭಗೊಂಡಿವೆ. ಅದೇ ರೀತಿಯಾಗಿರುವಂಥ ಧಾರವಾಡದಲ್ಲಿರುವ SUPSC ತರಬೇತಿ ಕೇಂದ್ರದಲ್ಲಿ KAS, PSI, SDA, FDA, PDO ಹಾಗೂ ಇನ್ನಿತರ ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ತರಬೇತಿಗಳಿಗಾಗಿ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು, ಆಸಕ್ತರು ಗ್ರಾಮೀಣ ಪ್ರದೇಶದವರಾಗಿರಲಿ ಅಥವಾ ಪರ್ಟಿಕ್ಯುಲರ್ಲಿ ನಮ್ಮ ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಬೆಲ್ಟಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಸಾಧನೆಯ ಒಂದು ಮೆಟ್ಟಿಲಿಗಾಗಿ ಅಥವಾ ತಮ್ಮ ಸಾಧನೆಗೆ ಒಂದು ಪೂರಕವಾಗಿರುವಂತಹ ನಿಮಗೋಸ್ಕರ ನಿಮ್ಮ ಸಾಧನೆಯ ಪೂರಕವಾಗೋದಕ್ಕೋಸ್ಕರನೇ ಅಂತ ಅದೇ ಧ್ಯೇಯವನ್ನು ಇಟ್ಕೊಂಡು ಹುಟ್ಟಿರುವಂತಹ RDC ಫೌಂಡೇಶನ್ ಹೊರಹೊಮ್ಮಿಸಿದಂತಹ SUPSC ತರಬೇತಿ ಕೇಂದ್ರದಲ್ಲಿ ಪ್ರವೇಶಾತಿಯನ್ನು ಪಡೆಯಲು ಈ ಕೆಳಗೆ ನೀವು ಕೇಂದ್ರ ಕಚೇರಿ ಆಗಿರಬಹುದು ಅಥವಾ ಧಾರವಾಡದ ಕಚೇರಿಯನ್ನು ಸಂಪರ್ಕಿಸಬಹುದು ಮತ್ತು ಪ್ರವೇಶಾತಿಗಳನ್ನು ಪಡೆಯಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ RDC ಫೌಂಡೇಶನ್ನ SUPSC ಕೋಚಿಂಗ್ ಸೆಂಟರ್ನ ವೆಬ್ಸೈಟ್ ಮತ್ತು ದೂರವಾಣಿಯನ್ನು ನೀವು ಸಂಪರ್ಕಿಸಬಹುದು. ಜೊತೆಗೆ SUPSC ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.